ಸ್ಟ್ಯಾಂಡ್ಸು ಅದು ಇದೆಲ್ಲ ಯಾರೂ ಹೇಳ್ಕೊಟ್ಟಿರಲಿಲ್ಲ. ಬ್ಯಾಟ್ ಹಿಡ್ಕೊಂಡಿದ್ದ ತಕ್ಷಣ ಅವ್ನು ನಿಂತ್ಕೊಂಡಿದ್ದ ಸ್ಟೈಲೇ ಕ್ರಿಕೆಟ್ ಎಲ್ಲಿ ತನಕ ಲೈಫ್ ತೊಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ನಾನು ಇವ್ರನ್ನ ನೋಡಿದ್ದೆ. ದೊಡ್ಡ ಕ್ರಿಕೆಟ್ ಆಗ್ತಾರೆ ಅನ್ನೋ ಒಂದು ಯಾವುದೇ ಒಂದು ಕಲ್ಪನೆ ಸಹ ನನ್ನಲ್ಲಿ ಇರಲಿಲ್ಲ. ಈ ಎಂಜಾಯ್ಡ್ ಇಸ್ ಲೈಫ್. ಅವನೊಬ್ಬನ್ನೇ ಬಿಡೋಕ್ಕೆ ಅಷ್ಟು ಧೈರ್ಯ ಇರಲಿಲ್ಲ. ಸೊ ನೀವು ಅವನ ಜೊತೆಗಿತ್ತು ಅಂದರೆ ನಾನು ಮನೆ ನೋಡ್ಕೊತೀನಿ. ಸೊ ಮುಖ ನೋಡಿದಾಗ ನನಗೊಂದು ಸ್ವಲ್ಪ ಡೌಟ್ ಆಯಿತು, ಸಮಥಿಂಗ್ ಇಸ್ ಸೀರಿಯಸ್. ದೇವ್ರನ್ನ ಕೇಳ್ಕೊಳ್ಳಿ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ನಾನಂತೂ ತುಂಬ ಅಪ್ಸೆಟ್ ಆಗಿದೆ. ಒಂದು ಸೆಕೆಂಡ್. ಇವರಿಬ್ಬರ ಹತ್ರ ತೋರಿಸ್ಕೊಂಡ್ರೆ ಅವರಿಬ್ರು ಇನ್ನೂ ಹೋಗ್ತಾರೆ. ಸೊ ನಾನು ಯಾವುದೂ ಇವ್ರ ಹತ್ರ ತೋರಿಸ್ಕೊತಾ ಇರಲಿಲ್ಲ ಅಷ್ಟೇ. ಆಮೇಲೆ ಒಬ್ಬಳೇ ಕೂತ್ಕೊಂಡು ಆಡೋದು. ಹಾಳು ಮಾಡಿದ್ದು ನಾನೇ. ಈ ಇಡೀ ಡೇನ ಈ ಸ್ಪೆಂಟ್ ಇಟ್ ಫಾರ್ ಫಿಟ್ನೆಸ್. ಇಡೀ ಡೇ ಓಡಿಸಿದ್ರು. ಸ್ವಲ್ಪ ದಪ್ಪ ಇದ್ದಲ್ಲ, ಓಡಿಸಿದ್ರು. ಒಂದು ಸ್ವಲ್ಪ ದೂರ ಓಡಿ ಬಂದಾಗ ನಿಂತ್ಕೊಂಡಂಗಿದ್ರೆ ಇದು ಬರಲೇ ಒಳ ಹೋಗ್ತಾ ಇರೋ ಒಂದು. ನಾನಂತೂ ಬಿಡ್ತಾನೆ ಇರಲಿಲ್ಲ. ಬೆಳಗ್ಗೆ ಟಿ ವಿ ಆನ್ ಮಾಡಿದ್ರೆ ರಾತ್ರಿ ಅಪ್ಸೆಟ್. ಇವಾಗ ಬರುತ್ತೆ ಹೆಸರು, ಆವಾಗ ಬರುತ್ತೆ ಹೆಸರು, ಈ ಸೀರಿಯಲ್ ನಂಬರ್ ಈಗ ಬಂತು ಅಂದರೆ ಆ ನಂಬರ್ ಬಿಟ್ಟು ಜಂಪ್ ಆಗಿ 10-15 ನಂಬರ್ ಹೊರಟೋಗಿದೆ. ಇವನು ಹಿಂದಿನ ನಂಬರ್ಗೆ ಹೋಗಿರ್ತಾರೆ, ಬಟ್ ಇವನ್ ನಂಬರ್ ಬಿಟ್ಟು ಬಂದಿದ್ದಾಗಿದೆ. ಇಲ್ಲ, ಬಟ್ ಐ ಹ್ಯಾಡ್ ಡಿಸೈಡೆಡ್ ಯಾವತ್ತು ವೈಶಾಖ್ ಯಾವ ಟೀಮ್ಗೆ ಆಡ್ತಾನೋ ದಟ್ ವಿಲ್ ಬಿ ಮೈ ಫಸ್ಟ್ ಸಪೋರ್ಟ್. RCB ನಾನು ಆಡಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ಇದು ಲೋಕಲ್ ಬಾಯ್ ಆಡಬೇಕು ಅನ್ನೋ ಒಂದು ಆಸೆ ಇದೆ. ಪಂಜಾಬ್ ಇಸ್ ನಾಟ್ ಆರ್ಡಿನರಿ ಟೀಮ್. ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. RTM ಇತ್ತು, ಮಾಡ್ಬೋದಾಗಿತ್ತು. ನಾವು ನೋಡಿದ ಮಕ್ಕಳ ಮದುವೆ, ನಾವು ನೋಡಿದ ಹುಡುಗಿನ ಮದುವೆ ಆಗಲಿ ಅಂತ ಅವನ ಹಣೆನಲ್ಲಿ ಏನು ಬರ್ತಿದ್ದೋ ಯಾರಿಗೆ ಗೊತ್ತು. ಆಮೇಲೆ ಶರತ್ ಇಸ್ ಅ ವೆರಿ ಬಾಂಡಿಂಗ್ ಫೆಲೋ. ಅವ್ರದ್ದೇ ಒಂಥರ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಯಾವಾಗ ಒಟ್ಟಿಗೆ ಸೇರ್ತಾರೆ, ಯಾವಾಗ ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಾಗಲ್ಲ. ಅವ್ರ ಅಮ್ಮಂಗೂ ಗೊತ್ತಿರೋದು. ಯಾವಾಗ ಫೋನ್ ಮಾಡಿರ್ತಾನೆ, ಎಲ್ಲಿ ಮೀಟ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಯಾವ ನ್ಯೂಸು ಇರೋಲ್ಲ. ಬಟ್ ಇಲ್ಲ ಇಲ್ಲಿರ್ತಾನೆ, ನಮ್ಮನೇಲಿ ಇರ್ತಾರೆ, ಇಲ್ಲ ಅವ್ರ ಮನೇಲಿ ಇರ್ತಾರೆ. ಖಂಡಿತ ಸ್ಯಾಕ್ರಿಫೈಸ್ ಸಿಕ್ಕಾಪಟ್ಟೆ ಮಾಡಬೇಕು. ಫಸ್ಟು ಈ ಮಕ್ಕಳನ್ನ ಎಲ್ಲ ಪಾರ್ಟಿಗೆ, ಮದುವೆಗೆ, ಮುಂಜಿಗೆ ಕರ್ಕೊಂಡು ಹೋಗ್ತೀವಲ್ಲ, ಅದನ್ನು ಸ್ವಲ್ಪ ಹಿಂದೆ ಇಡಬೇಕು ಅಂಟಿಲ್ ಅನ್ಲೆಸ್ ದೇ ರೀಚ್ ಸಮ್ ಲೆವೆಲ್. ಬಟ್ ನನಗೇನು ಇದ್ದಿದ್ದು ಇಂಟೆನ್ಷನ್ ಅಂದರೆ ದಟ್ ಮೂಡ್ ಔಟ್ ಆಫ್ ದ ಕಾಲೇಜ್ ಬಂದಿದ್ದ ತಕ್ಷಣ ಇಟ್ ಶುಡ್ ನಾಟ್ ಗೋ ಫಾರ್ ಎಂಟರ್ಟೈನ್ಮೆಂಟ್. ಅವನು ಇಳಿದಿದ್ದ ತಕ್ಷಣ ಈ ಶುಡ್ ಗೋ ಟು ದ ಗ್ರೌಂಡ್. ಇದನ್ನು ನಾನು ಮಾಡ್ತಾಯಿದ್ದೆ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಾಸ್ಟ್ ಸ್ಪೆಷಲ್. ನಾನು ಗಂಗಾಧರ್. ಇವತ್ತು ನನ್ನ ಜೊತೆ ಟೀಮ್ ಇಂಡಿಯಾ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಕಿಂಗ್ಸ್ 11 ಪಂಜಾಬ್ ಹಾಗೆ ಕರ್ನಾಟಕ ತಂಡದ ಸೆನ್ಸೇಷನಲ್ ಯಂಗ್ ಫಾಸ್ಟ್ ಬೌಲರ್ ವೈಶಾಖ್ ವಿಜಯ್ ಕುಮಾರ್ ಅವರ ತಂದೆ ತಾಯಿ ಇದ್ದಾರೆ. ಸೊ ವೈಶಾಖ್ ವಿಜಯ್ ಕುಮಾರ್ ಅವರ ಜರ್ನಿ ಹೇಗಿತ್ತು, ಅವರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು ಅವ್ರನ್ನ ಕ್ರಿಕೆಟರ್ ಮಾಡೋದಕ್ಕೆ, ಅವರು ಏನೆಲ್ಲ ತ್ಯಾಗ ಮಾಡಿದರು ಅನ್ನೋದನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ನನಗೆ ತುಂಬ ಖುಷಿಯಾಗುತ್ತೆ ಸರ್. ಯಾಕಂದರೆ ನೀವು ಪಟ್ಟಂಥ ಒಂದು ಕಷ್ಟ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ಇವತ್ತು ನಾವು ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ತುಂಬ ದೊಡ್ಡ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ನಾವು. ಸೊ ನಿಮ್ಮ ಒಂದು ಫೀಲಿಂಗ್ಸ್ ಹೇಗಿದೆ ಸರ್? ಖುಷಿಯಾಗಿದೆ. ಭಾರತಕ್ಕೆ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿಯಾಯಿತು. ಡೆಬ್ಯೂ ಮಾಡ್ತಾನೆ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ಆಗಲಿಲ್ಲ. ನೋಡೋಣ ಮುಂದಕ್ಕೆ ದೇವರು ಏನು ಮಾಡ್ತಾನೋ ಗೊತ್ತಿಲ್ಲ. ಆದರೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಅವನ್ನ ಚಿಕ್ಕ ವಯಸ್ಸಿನಿಂದ ಅವನು ಆಡಿರ್ತಕ್ಕಂಥ ಎಲ್ಲ ಆಟಗಳನ್ನ ನೋಡ್ಕೊಂಡು ಬಂದಿದ್ದಾನೆ. ತುಂಬ ಚೆನ್ನಾಗಿ ಆಡ್ತಾಯಿದ್ದ. ಅವನ ಬಗ್ಗೆ ಒಂದು ಸ್ವಲ್ಪ ಹೋಪ್ ಇತ್ತು. ಇದಕ್ಕೆ ಕಾರಣ ದೇವನಾಥ್ ಅಂತ. ಅವರು ಅವನ ಫಸ್ಟ್ ಕೋಚ್. ಸುಮಾರು 7 ವರ್ಷ ಇದ್ದಾಗ ಬೆಸ್ಟ್ ಕ್ಲಬ್ ಕ್ರಿಕೆಟ್ ಜರ್ನಿ ಬಗ್ಗೆ ಮಾತಾಡ್ತೀನಿ. ನಾನು ನಿಮ್ಮ ಬಗ್ಗೆ ಕೇಳಿದೆ, ಬಟ್ ಮೇಡಮ್ ಅವ್ರನ್ನ ನಾನು ಕೇಳಬೇಕು. ಯಾಕಂದರೆ ಮಾಮಾಸ್ ಬಾಯ್ ವೈಶಾಖ್. ಮೇಡಮ್, ನೀವು ವೈಶಾಖ್ನ ಇವತ್ತು ತುಂಬ ಒಂದು ಎತ್ತರದ ಪ್ಲೇಸಲ್ಲಿ ನೋಡ್ತಾ ಇದ್ದೀರಾ. ಸೊ ನೀವು ತುಂಬ ಶ್ರಮ ಪಟ್ಟಿದ್ದೀರ, ನೀವು ಇರ್ಬೋದು, ಸರ್ ಇರ್ಬೋದು. ಸೊ ನಿಮ್ಮ ಒಂದು ಈಗ ವೈಶಾಖ್ ಬಗ್ಗೆ ನಿಮ್ಮ ಒಂದು ಫೀಲಿಂಗ್ಸ್ ಏನು ಮೇಡಮ್? ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇಂಡಿಯಾ ಪಾಪ್ಯುಲೇಷನ್ ನಿಮಗೆ ಗೊತ್ತು. ಅದರಲ್ಲಿ ಆ 15ರಲ್ಲಿ ವೈಶಾಖ್ ಹೆಸರಿದೆ ಅಂದ ತಕ್ಷಣ ತುಂಬ ಖುಷಿ ಆಯಿತು. ಆಮೇಲೆ ನನಗಿಂತ ಜಾಸ್ತಿ ಶ್ರಮ ಪಟ್ಟವರು ಅಪ್ಪನೇ. ನಾನೇನಿಲ್ಲ, ಹಿಂದೆಯಿಂದ ಸಪೋರ್ಟ್ ಮಾಡಿರೋದಷ್ಟೇ. ಇಬ್ಬರು ಶ್ರಮ ಪಟ್ಟಿದ್ದೀರಾ, ಬಟ್ ಇಬ್ಬರು ಶ್ರಮ ಪಟ್ಟಿರೋದಕ್ಕೆ ಇವತ್ತು ವೈಶಾಖ್ ಇಂಡಿಯನ್ ಟೀಮ್ವರೆಗೂ ಹೋಗಿ ನಿಂತಿರೋದು ಅಲ್ವಾ? ಹಾಂ, ಅದು ವೈಶಾಖ್ ಶ್ರಮ ತುಂಬಾ ಇದೆ. ಆಮೇಲೆ ಅಪ್ಪನ ಶ್ರಮನೂ ಇದೆ. ನಾನೇನಿಲ್ಲ, ಹಿಂದೆಯಿಂದ ಸಪೋರ್ಟ್ ಮಾಡಿದ್ದೀನಿ ಅಷ್ಟೇ. ಸರ್, ನೀವು ಕ್ರಿಕೆಟರ್ ಆಗಬೇಕು ಅಂತ ಕನಸು ಕಂಡಿದ್ರಿ, ಆಸೆ ಇತ್ತು ನಿಮಗೆ, ಬಟ್ ನಿಮ್ಮ ಪೇರೆಂಟ್ಸ್ ಅವರಿಂದ ಸಪೋರ್ಟ್ ಸಿಗಲಿಲ್ಲ. ಬಟ್ ನನ್ನ ಮಗನ ಏನಾದರೂ ಮಾಡಿ ಕ್ರಿಕೆಟರ್ ಮಾಡಲೇಬೇಕು ಅಂತ ನೀವು ಅಂದ್ಕೊಂಡು ವೈಶಾಖ್ನ ಕ್ರಿಕೆಟ್ ಸ್ಟಾರ್ಟ್ ಮಾಡಿಸಿದಾರ ಸರ್ ನೀವು? ಇಲ್ಲ, ಖಂಡಿತವಾಗ್ಲೂ ಇಲ್ಲ.
ನಾನು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಬೆಸ್ಟ್ ಕ್ಲಬ್ ಕ್ರಿಕೆಟ್ ಅಕಾಡೆಮಿ ಅಂತ ಒಂದು ಸ್ಟಾರ್ಟ್ ಆಯಿತು. ಅಲ್ಲಿಗೆ ನನಗೆ ಕೋಚ್ ಆಗಿ ಕರೆದ್ರು. ಸರಿ, ಆಗ ಅವನಿನ್ನೂ ಹಿ ವಾಸ್ 6 to 7 years ಓಲ್ಡ್. ಅವನೇನು ಮಾಡ್ತಾಯಿದ್ದೆ, ಮನೆಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ತುಂಬ ತೀಟೆ ಜಾಸ್ತಿ. ಸೊ ಅದಕ್ಕೇನು ಮಾಡ್ತಾಯಿದ್ದೆ, ಇವಳು ಕೆಲಸಕ್ಕೆ ಹೋಗಬೇಕಿತ್ತು. ಸೊ ಆಗ ನನ್ನ ಜೊತೆನಲ್ಲಿ ಅವನು ಕರ್ಕೊಂಡು ಹೋಗ್ತಾಯಿದ್ದೆ. ಮಾರ್ನಿಂಗ್ ಹಿ ಯೂಸ್ ಟು ಗೆಟ್ ಅಪ್ ಅಟ್ 5:30. ನನ್ನ ಜೊತೆ 6 o'clock ನನ್ನ ಜೊತೆಲಿ ಬರ್ತಿದ್ದೆ. ನೀವು ಬೆಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನೀವು ಕೋಚ್ ಆಗಿದ್ರಲ್ಲ? ನಾನು ಕೋಚ್ ಆಗಿದ್ದೆ. ಸೊ ಬರ್ತಾ ಇರಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ಳಲ್ವಲ್ಲ, ಬಾಲ್ ಹಿಡಿಯೋದು, ಎಸೆಯೋದು, ಅಲ್ಲಿ ಯಾರನ್ನ ಬ್ಯಾಟ್ ಇಟ್ಟಿದ್ರೆ ಅದರಲ್ಲಿ ಬ್ಯಾಟಲ್ಲಿ ಸುಮ್ಮನೆ ಹಿಂಗೆ ಹೊಡಿತಾ ಇರೋದು, ಇದನ್ನೆಲ್ಲ ನೋಡ್ತಾ ಇದ್ದಂಥ ದೇವನಾಥ್ ಅಂತ ಒಬ್ಬರು ಕೋಚು, ಫಸ್ಟ್ ಕೋಚ್ ಫಾರ್ ವೈಶಾಖ್, ಅವ್ರು ಇದ್ಕೊಂಡು ವಿಜಿ ಅವನ ಕೈಲಿ ಬ್ಯಾಟ್ ಕೊಡು, ಬಾಲ್ ಕೊಟ್ಟಿಲ್ಲ, ಬ್ಯಾಟ್ ಕೊಡು ಅಂತ ಹೇಳಿದ್ರು. ಕೊಟ್ವಿ. ಸರಿ, ಅವ್ರಿಗೆ ಐ ಡೋಂಟ್ ನೋ ವಾಟ್ ಹಿ ಥಾಟ್, ಈ ಸೈಡ್ ವಿಜಿ ಅವನ ಕ್ರಿಕೆಟಿಗೆ ಸೇರಿಸು ಅಂದರು. ಸರಿ ಸರ್ ಅಂತ ಹೇಳಿ ಮೇಡಮ್ ಹತ್ರ ಡಿಸ್ಕಸ್ ಮಾಡಿದ್ರಾ? ಇಲ್ಲ, ಫಸ್ಟ್ ಹೇಳಿದೆ, ಹಿಂಗೆ ನೋಡಮ್ಮ ಹಿಂಗಂತ ಇದ್ದಾರೆ, ಸೇರಿಸ್ಬೇಕು, ಏನು ಮಾಡೋಣ ಅಂತ. ಐ ಕಮ್ ಫ್ರಮ್ ಎ ವೆರಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಸೊ ಮೇಡಮ್, ಆಗ ಸರ್ ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದಾಗ ನೀವು ಕ್ರಿಕೆಟರ್ ಮಾಡಬಹುದು ಅಂತ ನಿಮ್ಮಲ್ಲಿ ಆ ಓಪ್ಸ್ ಇತ್ತಾ, ಒಂದು ಕಾನ್ಫಿಡೆನ್ಸ್ ಇತ್ತಾ, ನನ್ನ ಮಗ ಆಗ್ಬಹುದು ಕ್ರಿಕೆಟರ್ ಅಂತ? ಕ್ರಿಕೆಟರ್ ಮಾಡಬಹುದು ಅಂತ ಖಂಡಿತ ಇರಲಿಲ್ಲ. ಆಡಲಿ, ಓದಿನ ಜೊತೆಗೆ ಅದು ಇರಲಿ ಅಂತ ಒಂದು ಆಸೆ ಇತ್ತು ಅಷ್ಟೇ. ಸೊ ಆಮೇಲೆ ಸರ್ ನೆಕ್ಸ್ಟ್ ಏನಾಯಿತು ಸರ್, ನೀವು ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದು? ಹಂಗೆ ಸರಿ ಅಂದ್ಬಿಟ್ಟು ಒಂದು ಕ್ರಿಕೆಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯು ನೀಡ್ ಎ ಕಿಟ್, ಎವ್ರಿಥಿಂಗ್ ಯು ನೀಡ್. ವಿ ವರ್ ನಾಟ್ ಇನ್ ದಟ್ ಪೊಸಿಷನ್, ಬಟ್ ಸ್ಟಿಲ್ ಪೀಪಲ್ ಹೆಲ್ಪ್ ಮೀ ಔಟ್. ಆವಾಗ ನನಗೆ ಅವ್ರನ್ನೆಲ್ಲ ನಾನು ಜ್ಞಾಪಿಸ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ. ಈ ಸ್ಟಾರ್ಟೆಡ್ ಇಸ್ ಜರ್ನಿ. ದೇವನಾಥ್ ಟುಕ್ ತುಂಬ ಕಾನ್ಸಂಟ್ರೇಷನ್ ಮಾಡಿದ್ರು ಅವನ ಬಗ್ಗೆ. ಯಾಕೆಂದರೆ ಅವ್ನ ಸ್ಟ್ಯಾಂಡ್ಸು ಅದು ಇದೆಲ್ಲ ಯಾರೂ ಹೇಳ್ಕೊಟ್ಟಿರಲಿಲ್ಲ. ವೆನ್ ಬ್ಯಾಟ್ ಹಿಡ್ಕೊಂಡಿದ್ದ ತಕ್ಷಣ ಅವ್ನು ನಿಂತ್ಕೊಂಡಿದ್ದ ಸ್ಟೈಲೇ ಕ್ರಿಕೆಟ್, ಕ್ರಿಕೆಟಿಂಗ್ ಸ್ಟೈಲಲ್ಲಿ ನಿಂತಿದ್ದ. ಸೊ ಹಿ ವಾಸ್ ವೆರಿ ಹ್ಯಾಪಿ. ಕಾನ್ಸಂಟ್ರೇಟೆಡ್ ಮೋರ್ ದೆನ್ 2 hours 3 hours. ಒಂದು ಕ್ಯಾಂಪು 2 hours ನಡೆಯುತ್ತೆ. ಆಫ್ಟರ್ 2 hours ಹಿ ಯೂಸ್ ಟು ಟೇಕ್ 1.5 hours ಇವನೊಬ್ಬನಿಗೆ ಕೋಚಿಂಗ್ ಮಾಡೋರು, ಪರ್ಸ್ನಲ್ ಕೋಚಿಂಗ್ ಥರ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವನಿಗೆ ಆ ಕ್ರಿಕೆಟಿಂಗ್ ಇಂಟ್ರೆಸ್ಟು ಅವನಿಗೂ ಇತ್ತು. ಆ್ಯಕ್ಚುಲಾಗಿ ನಮ್ಮ ಮನೆಯಲ್ಲಿ ಅವನು ಚಿಕ್ಕ ಹುಡುಗ ಇದ್ದಾಗ, ಅಂದರೆ ಇನ್ ದ ಸೆನ್ಸ್ ವೆನ್ ಹಿ ವಾಸ್ 1 year 2 year 3 year ಇದ್ದಾಗ, ಅವನ ಮನೆಯಲ್ಲಿ ಆಟದ ಸಾಮಾನು ಏನು ಅಂದರೆ ಬ್ಯಾಟ್, ಬಾಲ್. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಒಂದು ಕಾರು, ಒಂದು ಸೈಕಲ್ಲು ಅಥವಾ ಈ ಜೀಪ್ಸು ಏನೂ ಇಲ್ಲ. ನಾಟ್ ಇವನ್ ಅ ಸಿಂಗಲ್ ಟಾಯ್ ವಾಸ್ ದೇರ್ ಇನ್ ಅವರ್ ಹೌಸ್. ಅವನು ಇಷ್ಟನೇ ಪಡ್ತಾ ಇರಲಿಲ್ಲ. ಅವನ ಕೈನಲ್ಲಿ ಒಂದು ಬ್ಯಾಟು, ಒಂದು ದಪ್ಪು ಬಾಲು, ಅವೆರಡು ಇದ್ಬಿಟ್ರೆ ಅವನು ಚಿಕ್ಕ ವಯಸ್ಸಿನೆಲ್ಲ ಅದರಲ್ಲೇ ಕಳೆದ್ಬಿಟ್ಟಿದ್ದಾನೆ. ಮೇಡಮ್, ಈಗ ಕ್ರಿಕೆಟರ್ ಆಗಬೇಕು ಅಂದರೆ ಸಾಕಷ್ಟು ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ಅದು ಪ್ಲೇಯರ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು. ಸೊ ವೈಶಾಖ್ ಕ್ರಿಕೆಟ್ ಬ್ಯಾಟ್ ಹಿಡಿದಾಗ ನಿಮ್ಗೆಲ್ಲೋ ಒಂದು ಕಡೆ ಅನಿಸಿಲ್ವಾ ಮೇಡಮ್, ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಸೊ ಕ್ರಿಕೆಟರ್ ಆದರೆ ಎಜುಕೇಷನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗ ಅಂದರೆ ಕಷ್ಟ, ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಸೊ ಆ ಟೈಮಲ್ಲಿ ನೀವು ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಮೇಡಮ್? ಫಸ್ಟು ನನಗೆ ಎಜುಕೇಷನ್ನೇ ಫಸ್ಟ್ ಪ್ರಯಾರಿಟಿ ಇದ್ದಿದ್ದು. ನಾನು ಯಾವಾಗಲೂ ಅಷ್ಟೇ ಫಸ್ಟು ಸ್ಕೂಲ್ಗೆ ಹೋಗಬೇಕು, ಸ್ಕೂಲ್ ಹೋಮ್ವರ್ಕ್ ಮಾಡಬೇಕು, ನನಗೆ ಅದೇ ಥಾಟ್ಸ್ ಬರ್ತಾ ಇದ್ದಿದ್ದು. ಯಾಕೆಂದರೆ ಕ್ರಿಕೆಟ್ ಎಲ್ಲಿ ತನಕ ಲೈಫ್ ತೊಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ನಾನು ಇವ್ರನ್ನ ನೋಡಿದ್ದೆ, ಆಮೇಲೆ ಸಾಕಷ್ಟು ಜನ ನೋಡಿದ್ದೀನಿ ನಾನು ಕ್ರಿಕೆಟಿಂದ ಫೇಲ್ಯೂರ್ ಆಗಿರೋರನ್ನ. ಸೊ ವೈಶಾಖ್ ಅಲ್ಲಿ ತನಕ ಹೋಗ್ತಾನೆ. ನಿಮಗೆ ವೈಶಾಖ್ ಕ್ರಿಕೆಟರ್ ಆಗಲ್ಲ, ಫೇಲ್ಯೂರ್ ಆಗ್ಬೋದು ಅನ್ನೋ ಒಂದು ಭೀತಿ ಕೂಡ ಇತ್ತು ಅಂತ? ಖಂಡಿತ ಇತ್ತು. ಸುಮಾರು ಜನ ನೋಡಿದ್ವಲ್ಲ, ಅದರಿಂದ. ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಕ್ರಿಕೆಟ್ ಜೊತೆಗೆ ಎಜುಕೇಷನ್ ಕೂಡ ಖಂಡಿತ ಬೇಕು ಅಂತ. ಸೊ ನಾನು ಎಜುಕೇಷನಲ್ಲಿ ತುಂಬ ಪುಷ್ ಮಾಡ್ತಾ ಇದ್ದೆ. ಯಾಕೆಂದರೆ ಈಗ ಅವನು ಮಾಸ್ಟರ್ಸ್ ಮಾಡಿದ್ದಾನೆ ಅವನು. ಸೊ ಅದ್ರ ಜೊತೆಗೆ ಬ್ಯಾಲೆನ್ಸ್ ಮಾಡೋ ಥರ ಮಾಡ್ಕೋಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಇವರು ಕ್ರಿಕೆಟ್ ಅಂತೂ ಅಂದರೆ ನಾನು ಎಜುಕೇಷನ್ ಬಂದ ತಕ್ಷಣ ಹೋಮ್ವರ್ಕ್ ಮಾಡಬೇಕು, ಆಮೇಲೆ ನೋಟ್ಸ್ ಇರಬೇಕು, ಆ ಥರ ಎಲ್ಲನೂ ನಾನು ಆ ಕಡೆಯಿಂದ ಪುಷ್ ಮಾಡ್ತಾ ಇದ್ದೆ ಅವನ್ನ. ಸರ್ ಆಮೇಲೆ ಸರ್, ವೈಶಾಖ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿ ಜೂನಿಯರ್ ಕ್ರಿಕೆಟಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಆಗಿ ಶುರು ಮಾಡಿದ್ರು. ಅಂದರೆ ಎಲ್ಲ ಕಡೆ ಸೈಕಲ್ ಹೊಡ್ಕೊಂಬಂದ್ರು, ವಿಕೆಟ್ ಕೀಪರ್ ಆದರು, ಸ್ಪಿನ್ನರ್ ಆದರು, ಫಾಸ್ಟ್ ಬೌಲರ್ ಕೂಡ ಆದರು. ಸೊ ಆ ಟೈಮಲ್ಲಿ ನಿಮಗೆ ಏನು ಕ್ವಾಲಿಟೀಸ್ ವೈಶಾಖಲ್ಲಿ ಇಷ್ಟ ಆಯಿತು? ನೀವು ಪರ್ಟಿಕ್ಯುಲರಾಗಿ ನೀನು ಬ್ಯಾಟ್ಸ್ಮನ್ನೇ ಆಗೋ, ಬೌಲರೇ ಆಗೋ, ಆ ಥರ ಏನಾದರೂ ನೀವು ಹೇಳಿದ್ರ ಸರ್ ವೈಶಾಖ್ಗೆ? ಇಲ್ಲ, ನಾನೇನು ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಸೊ ಆ್ಯಕ್ಚುಲಾಗಿ ಒಬ್ಬ ಕ್ರಿಕೆಟರ್ ಬೆಳೆಯೋದಕ್ಕೆ ಅಪ್ಪ ಅಮ್ಮ ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೋಚ್ ಮಾತಾಡಬೇಕು. ದಿಸ್ ಇಸ್ ದ ಫಸ್ಟ್ ಥಿಂಗ್ ಎ ಪೇರೆಂಟ್ ಹ್ಯಾಸ್ ಟು ಲರ್ನ್. ನಾನು ಪಾಲಿಸ್ಕೊಂಬಂದಿದ್ದು ಹಂಗೆ. ನನ್ನ ಮಗ ಕ್ರಿಕೆಟ್ರು, ಬ್ಯಾಟ್ ಮಾಡಬೇಕು, ಬೌಲರ್ ಆಗಬೇಕು, ಕೀಪರ್ ಆಗಬೇಕು, ಏನಿಲ್ಲ, ಅವನಿಗೆ ಏನು ಇಷ್ಟ ಬರುತ್ತೆ ಅವ್ನು ಮಾಡಲಿ. ಬಟ್ ಕ್ರಿಕೆಟರ್ ಅಂದರೆ ಕ್ರಿಕೆಟ್ ಆಡಲಿ. ಇವನು ದೊಡ್ಡ ಕ್ರಿಕೆಟ್ ಆಗ್ತಾರೆ ಅನ್ನೋ ಒಂದು ಯಾವುದೇ ಒಂದು ಕಲ್ಪನೆ ಸಹ ನನ್ನಲ್ಲಿ ಇರಲಿಲ್ಲ.
ನಾನು ಒಂದು ಲೆವೆಲ್ ಆಫ್ ಕ್ರಿಕೆಟ್ ಆಡಿದ್ದೆ. ಸೊ ಇವನು ಒಂದು ಲೆವೆಲ್ ಆಫ್ ಕ್ರಿಕೆಟ್ ಆಡ್ತಾನೆ ಅನ್ನೋ ಒಂದು ಕಲ್ಪನೆ ಇತ್ತು ಅಷ್ಟೇ. ಆಡ್ತಾನೆ ಒಂದು ಕ್ರಿಕೆಟ್, ಒಂದು ಲೆವೆಲ್ ಆಫ್ ಕ್ರಿಕೆಟ್ ಆಡ್ತಾನೆ ಅಂತ. ಬಟ್ ಬರ್ತಾ ವೆನ್ ಈ ಸ್ಟಾರ್ಟೆಡ್ ಪ್ಲೇಯಿಂಗ್ ದಿಸ್ ಮ್ಯಾಚಸ್, ಬೆಸ್ಟ್ ಕ್ಲಬ್ನಲ್ಲಿ ಮ್ಯಾಚ್ಗಳು ಆಡಿಸ್ತಾಯಿದ್ರು. ಈ ಶ್ರೀಲಂಕಾಯಿಂದ ಟೀಮ್ಸ್ ಬರೋದು, ಹೊರಗಡೆಯಿಂದ ಟೀಮ್ಸ್ ಬರೋದು. ಆ ಟೀಮ್ ಆಡಬೇಕಾದ್ರೆ ಹಿ ಯೂಸ್ ಟು ಸ್ಕೋರ್ ಮೋರ್ ರನ್ಸ್. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ದ. ಸೊ ದೇವನಾಥ್ ಆವಾಗ ನನಗೆ ಹೇಳಿದ್ರು, ವಿಜಿ ನೀನು ಇವನ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ನೀನು ಅವನ ಹಿಂದೆ ಬಿದ್ದರೆ ತಪ್ಪೇನೂ ಇಲ್ಲ. ಬಿಕಾಸ್ ಐ ಥಿಂಕ್ ದಟ್ ದೇರ್ ಈಸ್ ಸಮ್ ಕ್ರಿಕೆಟ್ ವಿತ್ ದಿಸ್ ಫೆಲೋ. ಎಕ್ಸಾಕ್ಟ್ಲಿ. ಸೊ ನೀವು ಆಗ ವೈಶಾಖ್ ಅವರಲ್ಲಿ ಏನೋ ಒಂದು ಕಂಡ್ರಿ. ಸರ್, ನಿಮ್ಮ ಒಂದು ಸ್ಯಾಕ್ರಿಫೈಸ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ಲಸ್ ಮೇಡಮ್ ಅವರು ಸ್ಯಾಕ್ರಿಫೈಸ್ಗೂ ಅಷ್ಟೇ. ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ, ಆ ಕೆಲಸನ ಬಿಟ್ಟು ಫುಲ್ ಟೈಮ್ ನೀವು ವೈಶಾಖಿಂದ ಇದ್ರಿ. ಅಲ್ಲ, ಬೇರೆ ವಿಧಿ ಇರಲಿಲ್ಲ ಸರ್. ಏನಾಗುತ್ತೆ ಅಂದರೆ ಕ್ರಿಕೆಟ್ ಅನ್ನೋದು ಸುಮ್ಮನೆ ನಾನು ಕ್ರಿಕೆಟರ್ ಮಾಡ್ತೀನಿ ಅಂತ ಹೋದರೆ ಅದು ಆಗದೇ ಇರೋ ಕೆಲಸ. ಅವ್ರು ಹೆಂಗೆ ಆಡ್ತಾರೋ ಹಂಗೆ ಆಡ್ಕೊಂಡು ಹೋಗೋಕ್ಕೆ ಬಿಡಬೇಕು ನಾವು. ಅದಕ್ಕೆ ಏನು ಬೇಕು, ಅವನಿಗೆ ಸಪೋರ್ಟ್ ಬೇಕು. ಅವನಿಗೆ ಓಡಾಡೋದಕ್ಕೆ ಜರ್ನಿಗೆ ನಾವು ಅವನ್ನ ಕರ್ಕೊಂಡು ಹೋಗಬೇಕು. ಒಳ್ಳೆ ಶಾಲೆಯಲ್ಲಿ ಸೇರಿಸ್ಬೇಕು. ಯಾಕೆಂದರೆ ಈಗಿನ ಕಾಲದಲ್ಲಿ ಹೆಂಗಿದೆ ಸೆಲೆಕ್ಷನ್ಸ್ ಅಂದರೆ, ಸ್ಕೂಲ್ ಲೆವೆಲ್ ಆಫ್ ಕ್ರಿಕೆಟಿಂದ ಆಡಿದ್ರೆ ಮಾತ್ರ ಮುಂದಕ್ಕೆ ಸೆಲೆಕ್ಷನ್ಸ್ಗೆ ಒಂದು ದಾರಿ. ಸೊ ಆ ಸ್ಕೂಲಲ್ಲಿ ಕ್ರಿಕೆಟ್ ಇದೆಯಾ ನೋಡಬೇಕು, ಆ ಸ್ಕೂಲಲ್ಲಿ ಅಡ್ಮಿಷನ್ಸ್ ಹೇಗೆ ನೋಡಬೇಕು. ಯಾಕೆಂದರೆ ಏನೇ ಲೆವೆಲ್ ಆಫ್ ಕ್ರಿಕೆಟ್ ಇಲ್ದಿರ ಯಾರೂ ನಿಮಗೆ ಅಷ್ಟು ಸುಲಭವಾಗಿ ಅಡ್ಮಿಷನ್ಸ್ನ ಕೊಡೋಲ್ಲ. ಬಟ್ ಐ ಡೋಂಟ್ ನೋ, ಬೈ ಲಕ್ ಆರ್ ಬೈ ದ ಗ್ರೇಸ್ ಆಫ್ ಗಾಡ್, ಅಟ್ ದ ಏಜ್ ಆಫ್ 9 he played under 13 ಸ್ಟೇಟ್ ಝೋನಲ್ ಮ್ಯಾಚಸ್ 9ಗೆ. ಅದರಿಂದ ನಿಮ್ಮ ಒಂದು ಎಫರ್ಟ್ ಕೂಡ ಇದೆ. ನೀವು ಪ್ರತಿ ಸರಿ ಪಿಕಪ್ಪು ಡ್ರಾಪು ಎಲ್ಲ ಮಾಡ್ತಾಯಿದ್ರಿ. ಪ್ರತಿದಿನ ನೀವು ಸ್ಕೂಲು ಕಾಲೇಜು ಹೋದಾಗ್ಲೂ ನೀವು ಜೊತೆಲೇ. ಖಂಡಿತವಾಗ್ಲು ಅವನ್ನ ಡೈಲಿ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗೋದು. ಪ್ರಾಕ್ಟೀಸ್ ಆದಮೇಲೆ ಟ್ಯೂಷನ್ ಇರ್ತಿತ್ತು. ಟ್ಯೂಷನ್ ಆದಮೇಲೆ ಮತ್ತೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಸ್ಕೂಲಿಗೆ ಕಳಿಸಿ ಅವನ್ನ ಬಿಟ್ಟು ವಾಪಸ್ ಬರ್ತಾಯಿದ್ದೆ. ನಾವು ಚೆನ್ನಾಗಿ ವೈಶಾಖನ ರುಬ್ಬಿ ಬಿಸಾಕ್ಬಿಟ್ಟಿದ್ರ ಸರ್. ರುಬ್ಬು ಬಿಸಾಕೋದು ಅಂತಲ್ಲ ಸರ್. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ, ಒಬ್ಬ ಹುಡುಗನಿಗೆ some ages are there where they have to concentrate only on their target, whether it is education or whether it is sports, whichever they opt for. ನನ್ನ ಆಸೆ ಇದ್ದಿದ್ದೇನು ಅಂದರೆ, ಓಕೆ ಇವಾಗ ಇವನು ಕ್ರಿಕೆಟಲ್ಲಿ ಇದ್ದಾನೆ, ಕ್ರಿಕೆಟ್ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಡಲಿ, ಡೈವರ್ಟ್ ಆಗೋದು ಬೇಡ ಮೈಂಡು. ಏನಾಗುತ್ತೆ, ಈಗ ಹುಡುಗರನ್ನ ಬಿಟ್ಟರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಅಥವಾ ಟೂ ವೀಲರ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಆಫ್ ಲೆವೆಲ್ ದೂರ ಆಗುತ್ತೆ. ದೇ ಮೇ ಗೋ ಅವೇ ಫ್ರಮ್ ಕ್ರಿಕೆಟ್ ಅನ್ನೋ ಒಂದು ಇಂಟೆನ್ಷನ್ನಿಂದ, ಆ ಒಂದು ಇಂಟೆನ್ಷನ್ನಿಂದ ನಾನು ಅವನ ಹಿಂದೆ ಇದ್ದೆ ಹೊರತು ನಾಟ್ ಟು ರೆಸ್ಟ್ರಿಕ್ಟ್ ಹಿಮ್ ಫಾರ್ ಎನಿ ಅದರ್ ಥಿಂಗ್ಸ್. ಈ ಎಂಜಾಯ್ಡ್ ಈಸ್ ಲೈಫ್ ವೆನ್ ಹಿ ವಾಸ್. ತುಂಬ ಕಾಳಜಿಯಿಂದ ನೋಡ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಇಂಟೆನ್ಷನ್ಸ್ ಇರಲಿಲ್ಲ. ಸೇಮ್ ನಿಮ್ಮ ಥರನೇ ಮೇಡಮ್ ಅವರು ಕೂಡ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಿಮಗೊಂದು ಮಾತು ಹೇಳ್ತಾರಂತೆ, ಸರ್ ನಾನಿದ್ದೀನಿ, ನಾನು ಮನೆ ನೋಡ್ಕೊತೀನಿ, ನೀವು ಮಗನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಮೇಡಮ್ ಏನು ಮೇಡಮ್ ಧೈರ್ಯ ಅದು? ವರ್ಕ್ ಮಾಡ್ತಾ ಇದ್ದೆ ಪ್ರೈವೇಟ್ ಆಫೀಸಲ್ಲಿ. ಸೊ ಇವ್ರು ಬಂದು ಹೇಳಿದ್ರು, ದೇವನಾಥ್ ಹೇಳ್ತಾ ಇದ್ದಾರೆ ಅವನಿಗೆ ಕ್ರಿಕೆಟ್ ಇದೆಯಂತೆ, ಮುಂದುವರ್ಸೋಣ ಅಂತ. ಬಟ್ ಒಬ್ಬನೇ ಮಗ ಆಗಿರೋದ್ರಿಂದ ಅವನೊಬ್ಬನ್ನೇ ಬಿಡೋಕ್ಕೆ ಅಷ್ಟು ಧೈರ್ಯ ಇರಲಿಲ್ಲ. ಸೊ ನೀವು ಅವನ ಜೊತೆಗಿತ್ತು ಅಂದರೆ ನಾನು ಮನೆ ನೋಡ್ಕೋತೀನಿ. ಆಗ ಫಸ್ಟು ನಾನು ಕ್ವಾಲಿಟಿ ಬಿಸ್ಕೆಟ್ಸಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಶುರು ಆಯಿತು. ಆಮೇಲೆ ಅದು ಬಿಟ್ಟೆ. ಯಾಕೆಂದರೆ ನಿಮಗೆ ಗೊತ್ತು, ಈ ಕ್ರಿಕೆಟ್ ಎಲ್ಲನೂ ಎಷ್ಟು ಎಕ್ಸ್ಪೆನ್ಸಿವ್ ಅಂದರೆ, ಒಂದು ಬ್ಯಾಟ್ ತೊಗೊಳೋದಾಗಲಿ, ಒಂದು ಕ್ರಿಕೆಟ್ ಕಿಟ್ ಅಫೋರ್ಡ್ ಮಾಡೋದಾಗಲಿ ತುಂಬ ಕಷ್ಟ ಆಯಿತು. ಒಂದು ಬ್ಯಾಟ್ ನೋಡೋಕೆ ಹೋದರೆ ಆಗಲೇ 13,000 14,000 ಅನ್ನೋದು. ಏನಪ್ಪ ಈ ಒಂದು ಬ್ಯಾಟು. ಆಮೇಲೆ ಒಂದು ತಿಂಗಳಾಗಿದ್ದ ತಕ್ಷಣ ಅದು ಮುರಿದೇ ಹೋಗಿರೋದು. ಯಾಕೆ ಅಂದರೆ ಹೊಡೆಯೋಕೆ ಹೋದೆ ಮುರಿದೋಯ್ತಮ್ಮ ಅನ್ನೋನು. ಸೊ ಅವನ್ನೂ ಬ್ಲೇಮ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಐ ಥಾಟ್ ನೀವು ಅದನ್ನು ಬಿಡಿ, ಅವನ ಕಡೆ ನೋಡಿ, ನಾನು ಮನೆ ನೋಡ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ, ಆಮೇಲೆ ಮನೆ. ಹೌದು, ತುಂಬ ಕಷ್ಟ ಅನಿಸ್ಲಿಲ್ಲ ಆ ಟೈಮಲ್ಲಿ? ಖಂಡಿತ ಅನ್ನಿಸ್ತು, ಖಂಡಿತ. ನಾನು ಸುಮ್ಮನೆ ಇವಾಗ ಕೂತ್ಕೊಂಡು ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ಸಿಟ್ ಬ್ಯಾಕ್ ಆ್ಯಂಡ್ ಲುಕ್ ಎಟ್ ಮೈ ಜರ್ನಿ ಅಂದರೆ, ಯಪ್ಪ ಇಷ್ಟೆಲ್ಲ ಮಾಡೋದನ್ನ ಅನಿಸುತ್ತೆ ಈಗ. ಸೂಪರ್, ಗ್ರೇಟ್ ಸರ್. ಆಮೇಲೆ ಸರ್, ಈಗ ವೈಶಾಖ್ ಏನೋ ನೀವು ಕ್ರಿಕೆಟರ್ ಮಾಡಿದ್ರಿ, ನೀವು ಜೂನಿಯರ್ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದ. ಬಟ್ ವೈಶಾಖ್ಗೆ ಒಂದು ಅಗ್ನಿ ಪರೀಕ್ಷೆ ಕೂಡ ಎದುರಾಗುತ್ತೆ. ಸೊ ಫಿಂಗರ್ ಇಂಜುರಿ, ನೀವು ಹೈದರಾಬಾದಲ್ಲಿ ಫಿಂಗರ್ ಇಂಜುರಿ ಆದಾಗ, ಸೊ ಆ ಟೈಮಲ್ಲಿ ಮತ್ತೆ ಕ್ರಿಕೆಟ್ಗೆ ವಾಪಸ್ ಬರ್ತಾರೋ ಇಲ್ವೋ, ಆ ಲೆವೆಲ್ ಮಾತುಕತೆ ಇತ್ತು ಸರ್. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಖಂಡಿತವಾಗ್ಲೂ ಸರ್. ಅಂಡರ್ 19 ಮ್ಯಾಚು, ಇಟ್ ವಾಸ್ ಅಗೇನ್ಸ್ಟ್ ಹೈದರಾಬಾದ್ ಇಟ್ ಸೆಲ್ಫ್, ಇನ್ ಹೈದರಾಬಾದ್. ಹಿ ವಾಸ್ ಅ ಮೀಡಿಯಮ್ ಪೇಸರ್ ಅವಾಗ. ಅಷ್ಟೊತ್ತಿಗಾಗಲೇ ಮೀಡಿಯಮ್ ಪೇಸ್ ಸ್ಟಾರ್ಟ್ ಮಾಡಿದ್ದ. ಥರ್ಡ್ ಓವರ್ 4th ಬಾಲ್ ಐ ಥಿಂಕ್ ಸೊ,
ಅವನು ವಾಪಸ್ ಹೊಡಿತಾನೆ ಬ್ಯಾಟ್ಸ್ಮನ್ನು, ಕ್ಯಾಚಿಗೆ ಅಂತ ಕೈ ಹಾಕ್ತಾನೆ, ಕೈಗೆ ಏಟ್ ಬೀಳುತ್ತೆ. ಬಟ್ ಫಸ್ಟ್ ನನಗೇನು ಅನ್ನಿಸ್ಲಿಲ್ಲ ಅಲ್ಲಿ ಗ್ರೌಂಡಲ್ಲಿದ್ದಾಗ. ನಾನು ಮ್ಯಾಚ್ನ ವಾಚ್ ಮಾಡೋಕ್ಕೆ ಹೋಗಿದ್ದೆ, ನಾನು ಆ್ಯಕ್ಚುಲಾಗಿ ಇದ್ದೇ ಅಲ್ಲ ಹೈದ್ರಾಬಾದಲ್ಲಿ. ರಂಗ ಅಂತೇಳಿ ಫಿಸಿಯೋ ವಾಸ್ ದೇರ್ ವಿತ್ ದಿ ಟೀಮ್, ಕರ್ನಾಟಕ ಟೀಮ್ಗೆ. ಹಿ ವಾಸ್ ದೇರ್ ಆ್ಯಂಡ್ ಅವ್ರು ವಾಪಸ್ ಬರ್ಬೇಕಾದ್ರೆ ಅವ್ರ ಮುಖ ನೋಡಿದಾಗ ನನಗೆ ಒಂದು ಸ್ವಲ್ಪ ಡೌಟ್ ಆಯಿತು, ಸಮಥಿಂಗ್ ಇಸ್ ಸೀರಿಯಸ್ ಅಂತ. ಸೊ ವೆನ್ ಈ ಕೇಮ್ ಬ್ಯಾಕ್ ಹಿ ಸೆಡ್ ವಿಲ್ ಗೋ ಟು ದ ಹಾಸ್ಪಿಟಲ್. ಅಲ್ಲಿ ಲೋಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಲೋಕಲ್ ಹಾಸ್ಪಿಟ್ಲ್ನಲ್ಲಿ ದೆರ್ ವಾಸ್ ನಾಟ್ ಮಚ್ ಸೋ ಎಂಕರೇಜಿಂಗ್ ವರ್ಡ್ಸ್ ಆರ್ ಎನಿಥಿಂಗ್. ಅವ್ರೇನು ಮಾಡಿದ್ರು, ಸುಮ್ಮನೆ ಒಂದು ಫ್ರ್ಯಾಕ್ಚರ್ ಆಗಿದೆ, ನೀವು ಎಲ್ಲಾದರೂ ಒಂದು ಕಡೆ ಸ್ಪೆಷಲಿಸ್ಟಿಗೆ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ರು. ದೆನ್ ಐ ಸ್ಯಾಟ್ ವಿತ್ ದ ಡಾಕ್ಟರ್ ಆ್ಯಂಡ್ ಆಸ್ಕ್ಡ್ ಹಿಮ್. ದೆರ್ ವಾಸ್ 4 pieces ಇನ್ಸೈಡ್. ಈ ಬೆರಳಿಗೆ, ಈ ಬೌಲಿಂಗ್ ಆರ್ಮ್ಗೆ ದೆರ್ ವಾಸ್ 4 pieces ಇನ್ಸೈಡ್. ಸರಿ, ಬೇರೆ ವಿಧಿ ಇರಲಿಲ್ಲ, ಎಮರ್ಜೆನ್ಸಿ ಆಪ್ರೇಷನ್ ಆಗಲೇಬೇಕಿತ್ತು. ವಿ ಟುಕ್ ಎ ಫ್ಲೈಟ್ ಫ್ರಮ್ ಹೈದ್ರಾಬಾದ್ ಟು ಬ್ಯಾಂಗ್ಳೂರ್. ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂದರೆ ಡಾಕ್ಟರ್ ಕಿಶೋರ್ ಅಂತ, ಈಸ್ ಅನ್ ಆರ್ಥೋಪೆಡಿಕ್. ಅವ್ರ ಹತ್ರ ಫಸ್ಟ್ ಕನ್ಸಲ್ಟ್ ಮಾಡಿದೆ, ಸರ್ ಹಿಂಗಾಗಿದೆ ಏನು ಮಾಡೋದು. ಅವ್ರು ಹೇಳಿದ್ರು, ವಿಜಿ ನಾನು ಓನ್ಲಿ ಫಾರ್ ನೀ ಆ್ಯಂಡ್ ಶೋಲ್ಡರ್, ನಾನು ನಿನಗೆ ಒಳ್ಳೆ ಡಾಕ್ಟರ್ ಕೊಡ್ತೀನಿ. ಒಬ್ಬರು ಚಂದ್ರಶೇಖರ್ ಅಂತ, ಭರತ್ ಕುಮಾರ್ ಅಂತೇಳಿ, ಅವ್ರನ್ನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ, ಅಲ್ಲಿ ಹೋಗು ಅಂತ ಹೇಳಿದ್ರು. We took him there. Immediately from airport we straight away went to hospital. ಅವ್ರು ಬಂದರು, ನೋಡ್ಬಿಟ್ಟು he said, ಧೈರ್ಯವಾಗಿರಿ ಹೇಳ್ತೀನಿ, ಅವನು he may not play cricket once again. ನನಗೆ ತುಂಬ ಶಾಕ್ ಆಗೋಯಿತು. ಸರಿ, ಆಫ್ಟರ್ ಸಮ್ ಟೈಮ್ he said, ನೋಡೋಣ, ನಾನು ಆಪ್ರೇಷನ್ ಮಾಡ್ತೀನಿ, ದೇವ್ರನ್ನ ಕೇಳ್ಕೊಳ್ಳಿ, ಏನಾಗುತ್ತೋ ನಂಗೆ ಗೊತ್ತಿಲ್ಲ. ನಾನಂತೂ ತುಂಬ ಅಪ್ಸೆಟ್ ಆಗಿದೆ. ಒಂದು ಸೆಕೆಂಡ್. ತುಂಬ ಅಪ್ಸೆಟ್ ಆಗಿದೆ. ಆಮೇಲೆ ಡಾಕ್ಟರ್ ಆಪ್ರೇಷನ್ಗೆ ಹೋದರು. ಆ್ಯಂಡ್ ಹಿ ಕೇಮ್ ಬ್ಯಾಕ್ ವಿತ್ ಅ ಸ್ಮೈಲಿಂಗ್ ಫೇಸ್ ಆ್ಯಂಡ್ ಹಿ ಸೆಡ್, ವಿಜಯ್ ಕುಮಾರ್, ಡೋಂಟ್ ವರಿ, ಹಿ ವಿಲ್ ಪ್ಲೇ ಕ್ರಿಕೆಟ್ ಅಂದರು. I was really happy. Thanks to God. Thanks to my wife. ಮೇಡಮ್ ಅವರು ಅಷ್ಟೇ, ನೀವು ಅಷ್ಟೇ ತುಂಬ ದೇವ್ರ ಭಕ್ತರು. ನಾನು ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಸೊ ಮೋಸ್ಟ್ ಪ್ರಾಬ್ಲಿ ಆ ದೇವರೇ ಕೈ ಹಿಡಿದಿರಬೇಕು. ಖಂಡಿತವಾಗಿ ಅವಳು ರಾಯರನ್ನ ತುಂಬ ನಂಬ್ತಾಳೆ. ಶಿ ಪ್ರೇಡ್ ಇನ್ ದ ಹಾಸ್ಪಿಟಲ್ ಇಟ್ ಸ್ವಲ್ಪ, ತುಂಬ ಪ್ರಾರ್ಥನೆ ಮಾಡಿದ್ಲು. ಅವಳು ಧೈರ್ಯನೂ ಕೊಡ್ತಾ ಇದ್ಲು, ಏನೂ ಆಗಲ್ಲ ರೀ, ಅವ್ನು ಕ್ರಿಕೆಟ್ ಆಡ್ತಾನೆ, ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ. ಬಟ್ ಐ ಲಾಸ್ಟ್ ಹೋಪ್ಸ್ ಆ್ಯಕ್ಚುಲಿ. ಈವನ್ ಆಪ್ರೇಷನ್ ಆದಮೇಲೂ ನನಗೆ ಸ್ವಲ್ಪ ಐ ಡೆಂಟ್ ಫೀಲ್, ಯಾಕೆಂದರೆ ಆ ಬೆರಳು ಹೆಂಗಿದೆ ಅಂದರೆ ನಿಮಗೆ ಈ ಥರ ಇದೆ, ಅದು ಈಗಲೂ ನೋಡಿ, ಈಗ ಹಿಂಗಿದೆ, ಇಲ್ಲಿ ತಿನ್ನಾಗಿದೆ, ಸ್ವಲ್ಪ ಇಲ್ಲಿದೆ. ಆಮೇಲೆ ಐ ಯೂಸ್ ಟು ಟೇಕ್ ಹಿಮ್ ಫಾರ್ ಫಿಸಿಯೋಥೆರಪಿ. ನಾನು ನಿಜವಾಗ್ಲೂ ಆ ಪೇಯ್ನೆಲ್ಲ ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಯಾಕೆಂದರೆ ಹಿ ವಾಸ್ ಸೋ ರಿಜಿಡ್. ಯಾಕೆಂದರೆ ಆ ಫಿಸಿಯೋಥೆರಪಿ ಆಗಲೇಬೇಕು. ಆಮೇಲೆ ಇನ್ನೊಂದು ಏನಾಗೋಯ್ತು ನನಗೆ, ನಾನು ವಾಪಸ್ ಆಡ್ತೀನಿ ಅನ್ನೋ ಒಂದು ಇದು ಬಂದ್ಬಿಡ್ತು, ಛಲ ಬಂದ್ಬಿಡ್ತು. ಫಿಸಿಯೋಥೆರಪಿ ಮಾಡಿದ್ರೆ ಆ್ಯಕ್ಚುಲಿ ಸರ್, ನಾವು ಏನೋ ಒಂದು ಸುಮ್ಮನೆ ಹಿಂಗೆ ಕೈ ಹಿಂಗೆ ಹಾಕಿ ಹಿಂಗೆ ಹೇಳಿದ್ರೆ ನೋವುತ್ತೆ. ಅವ್ನು ಹೆಂಗೆ ಮಾಡ್ದ ಅಂದರೆ, ಅವ್ನು ಎಷ್ಟು ತಡ್ಕೊಂಡಿದ್ದಾನೆ ಅಂದ್ರೆ ಅವನು ಒಬ್ಬನಿಗೆ. ಸರ್ಜರಿಗಿಂತ ಫಿಸಿಯೋಥೆರಪಿನೇ ಮನೆಯಲ್ಲಿ ಅಳೋರು. ಪಾಪ ನನ್ಗೆ ನೋಡೋಕ್ಕಾಗ್ತಾ ಇಲ್ಲ ಅವ್ನು ಫಿಸಿಯೋಥೆರಪಿನ. ಹೆಂಗೆ ಅಂದರೆ ಹಿಂಗಿರೋದನ್ನ ಹಿಂಗೆ ಬೆಂಡ್ ಮಾಡಬೇಕು. ಸೊ ಅಷ್ಟು ಪೇಯ್ನ್ಫುಲ್ಲು, ನಂಗೆ ಆಗೋದೇ ಇಲ್ಲ ನೋಡೋಕೆ, ನಾನು ಆಚೆ ಬಂದುಬಿಡ್ತೀನಿ ಅಂತ. ನೀವು ಆ ಸಿಚುವೇಶನ್ನ ಯಾವ ರೀತಿ ಫೇಸ್ ಮಾಡಿದ್ರಿ ಮೇಡಮ್? ನಾನು ಯಾಕಂದರೆ ಒಬ್ಬ ತಾಯಿಗೆ ಮಗ ನೋವು ಪಡ್ತಾ ಇರೋದು ಸಹಿಸಲ್ಲ. ಬಟ್ ನೀವು ಒಬ್ಬನೇ ಮಗ, ಅದು ಬೇರೆ. ಸೊ ಯಾವ ರೀತಿ ಆ ಸಿಚುವೇಶನ್ ನೀವು ಫೇಸ್ ಮಾಡಿದ್ರು? ಸರ್ ಅಂತೂ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ರು, ನೀವು ಯಾವ ರೀತಿ? ಸೇಮ್ ನಾನೇನಿಲ್ಲ, ದೇವರು ಅಷ್ಟೇ, ರಾಯರೇ ಕಾಪಾಡಪ್ಪ, ನೀನೇ ಎಲ್ಲ, ನೀನೇ ಕಾಪಾಡೋದೆಲ್ಲನೂ ಅಷ್ಟೇ ನಂದು, ಇನ್ನೇನು ಇಲ್ಲ. ನಾನು ಬಟ್ ತೋರಿಸ್ಕೊಳಕ್ಕಾಗಲ್ಲ ನನ್ನ ವೀಕ್ನೆಸ್ನ. ಇವರಿಬ್ಬರ ಹತ್ರ ತೋರಿಸ್ಕೊಂಡ್ರೆ ಅವರಿಬ್ರು ಇನ್ನೂ ಕೂಗೋಗ್ತಾರೆ. ಸೊ ನಾನು ಯಾವುದೂ ಇವ್ರ ಹತ್ರ ತೋರಿಸ್ಕೊತಾ ಇರಲಿಲ್ಲ ಅಷ್ಟೇ. ಆಮೇಲೆ ಒಬ್ಬಳೇ ಕೂತ್ಕೊಂಡು ಆಡೋದು. ಓಕೆ, ಅಷ್ಟೇ ಸರ್. ಆಮೇಲೆ ಈಗ ಜೂನಿಯರ್ ಕ್ರಿಕೆಟ್ ಆಯಿತು ಸರ್. ಈಗ KPL ಬಂದಾಗ ವೈಶಾಖ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ. ಬಟ್ ಏನಂದರೆ ಸರ್ಪ್ರೈಸಿಂಗ್ ಅನ್ಬೋದು, ಆಶ್ಚರ್ಯ ಅನ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಕರ್ನಾಟಕ ಟೀಮ್ ಬರೋದಕ್ಕೆ ತುಂಬ ಟೈಮ್ ತೊಗೊಂಡ್ರು. ಕಾರಣ ಫಿಟ್ನೆಸ್ ಇಶ್ಯೂ ಅಂತ ಹೇಳ್ತಾಯಿದ್ರು. ಏನು ಸರ್ ವೈಶಾಖ್ ಆ ಟೈಮಲ್ಲಿ ಫೇಸ್ ಮಾಡಿರೋಂಥ ಫಿಟ್ನೆಸ್ ಇಶ್ಯೂ? ದಪ್ಪ ಇದ್ದರು ಅಂತ ನಾವು ಕೇಳ್ಪಟ್ಟಿದ್ವಿ ನಾವು. ಇಲ್ಲ, ದಪ್ಪ ಆದ. ಹಾಂ, ಆಫ್ಟರ್ ದಿಸ್ ದಪ್ಪ ಮಾಡಿದ್ದು
ನಾವು ಮಾತಾಡ್ತಾ ಇದ್ವಿ ಸರ್, ನೀವು ಮಾಡಿದ್ರೆ ದಪ್ಪ ಮೇಡಮ್, ನನಗೆ ಮೇಡಮ್ ಮೇಲೆ ಡೌಟು ಅಂತ ನಾನು ಹೇಳ್ತಾ ಇದ್ದೆ. ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ವೈಶಾಖ್ ತಿನ್ನಿಸಿ ಅವ್ರನ್ನ ಚೆನ್ನಾಗಿ ದಪ್ಪ ಮಾಡಿಬಿಟ್ರು. ಇಲ್ಲ, ಅವ್ರ ಅಮ್ಮ ತುಂಬ ಡಯಟಿಕ್, ವೆರಿ ಡಯಟ್. ಅವಳು ಡಯಟ್, ಶೀ ಈಸ್ ಆಲ್ಸೋ ತುಂಬ ಡಯಟ್ನ ಫಾಲೋ ಮಾಡ್ತಾಳೆ. ಅವನ್ನ ಹಾಳು ಮಾಡಿದ್ದು ನಾನೇ. ಬಿಕಾಸ್ ಹಿ ವಾಸ್ ಫೌಂಡ್ ಆಫ್ ಇಡ್ಲಿ ಮತ್ತು ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅವನಿಗೆ. ಪ್ರತಿದಿನ ಪ್ರಾಕ್ಟೀಸ್ ಮುಗಿದಿದ ತಕ್ಷಣ ಅವನ್ನ ಕರ್ಕೊಂಡೋಗೋ ಇಡ್ಲಿ, ಚಿತ್ರಾನ್ನ, ವಡೆ. ಎವ್ರಿ ಡೇ ಇಡ್ಲಿ, ಚಿತ್ರಾನ್ನ, ವಡೆ. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಅವನಿಗೆ ಆಪ್ರೇಷನ್ ಆದಮೇಲೆ, ಅದಕ್ಕೆ ಮುಂಚೆ ಈ ವಾಸ್ ನಾಟ್ ಸೋ ಫ್ಯಾಟ್ ಅಂತ ಹೇಳ್ಕೊಳ್ಳೋವಂಥ ದಪ್ಪ ಏನಿರಲಿಲ್ಲ. ಆಪ್ರೇಷನ್ ಆದಮೇಲೆ ಅವನಿಗೆ ಆ್ಯಂಟಿಬಯೋಟಿಕ್ಸು ಅದು ಇದು ಒಂದು 4-5 ಮಂತ್ಸ್ ಹಿ ವಾಸ್ ಮೆಡಿಸನಲ್ಲಿದ್ದ, ರೆಸ್ಟಲ್ಲಿದ್ದ. ಆ ಟೈಮಲ್ಲಿ ಪುಟ್ ಆನ್ ವೆಯ್ಟ್, ತುಂಬ ಬಲ್ಕಿ ಆಗೋದು. ಆಮೇಲೆ ಇನ್ನೂ ಒಂದು ಏನಾಗೋದು ಗೊತ್ತಾ, ಇವ್ರು ಆ ಇಡ್ಲಿ ಚಿತ್ರಾನ್ನ ಎಲ್ಲ ಕೊಡಿಸ್ಕೊಂಬರೋಲ್ಲ, ಮನೆಯಲ್ಲಿ ಊಟ ಮಾಡಲಿಲ್ಲ ಅಂದರೆ ನಾನು ಬೈತೀನಲ್ಲ. ಸೊ ಬಂದು ಫೋರ್ಸ್ಫುಲಿ ಊಟ ಮಾಡಬೇಕು. ಮಾಡ್ತಾಯಿದ್ರು. ಹಾಂ, ಮಾಡಿಸ್ತಾ ಇದ್ದೆ ನಾನು, ಬಿಡ್ತಾ ಇರಲಿಲ್ಲ. ಮಾಡಬೇಕು. ನನಗೆ ಗೊತ್ತಿಲ್ಲ ಇಡ್ಲಿ ತಿನ್ಕೊಂಡು ಬಂದಿರೋದು, ಚಿತ್ರಾನ್ನ ತಿನ್ಕೊಂಡು ಬಂದಿರೋದೆಲ್ಲ ನನಗೆ ಹೇಳ್ತಾ ಇರಲಿಲ್ಲ. ಅಲ್ಲೂ ತಿನ್ನೋದು, ಇಲ್ಲೂ ತಿನ್ಬಿಟ್ಟು ಮಲ್ಕೋ ಅಂದರೆ ಏನಾಗುತ್ತೆ ನ್ಯಾಚುರಲಿ. ಇವಾಗ ನೀವು ಮಾಡಿದ್ರು ಅಷ್ಟೇ, ನೀವು ವೆಯ್ಟ್ ಗೇನ್ ಆಗ್ತೀರಾ. ಸೊ ಅದೇ ಆಗ್ತಾ ಇದ್ದಿದ್ದು. ಆಮೇಲೆ ಇನ್ನೊಂದೇನಂದರೆ ಹಿ ಈಸ್ ಗ್ಲೂಟನ್ ಅಲರ್ಜಿಕ್. ಅದು ನಮಗೆ ಗೊತ್ತೇ ಇರಲಿಲ್ಲ. ಹಾಂ, ಏನಂದರೆ ರಾತ್ರಿ ಹೊತ್ತು ಚಪಾತಿ ತಿನ್ನಿಸೋದು, ಕಂಟಿನ್ಯೂಸ್ ಆಗಿ ಚಪಾತಿ ತಿನ್ನಿಸೋದು. ಚಪಾತಿ ತಿಂದರೆ ಓಕೆ ಪರವಾಗಿಲ್ಲ ಅಂತ. ಅದೇನಾಗೋಯ್ತು, ಇನ್ನೂ ಜಾಸ್ತಿ ಊದ್ಕೊಳ್ಳೋಕೆ ಶುರು ಆಗೋಯ್ತು. ಸರ್ ಆಮೇಲೆ ಆ ಒಂದು ಫಿಟ್ನೆಸ್ ಇಶ್ಯೂ ಬಂದಾಗ ವೈಶಾಖ್ ತುಂಬ ಚಾಲೆಂಜಾಗಿ ತೊಗೊಂಡ್ರು, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ರು. ಒಂದು ರೀತಿ ಹೇಳ್ಬೇಕಂದ್ರೆ, ನಾನು ಮತ್ತೆ ಯಾರು ನನ್ನ ಫಿಟ್ನೆಸ್ಸಲ್ಲಿ ಅನ್ಫಿಟ್ ಅಂದರೋ ಅವ್ರ ಮುಂದೆ ನಾನು ತೋರಿಸ್ತೀನಿ ಅಂತ ರಾತ್ರಿಯಾಗಲೂ ಅವರು ತುಂಬಾ ಕಷ್ಟಪಟ್ಟರು ಸರ್. ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು, ಒಳ್ಳೆ ಫಿಟ್ಟಾಗಿ ಇರುವಂಥ ಕ್ರಿಕೆಟರಾಗಿ. ಸೊ ಆ ಒಂದು ಜರ್ನಿ ಬಗ್ಗೆ ಹೇಳ್ಬೋದಾ? ಒನ್ಸ್ ಅವನು he was playing his university matches in Chennai. ಇವೊಂದು 31st ಬರ್ತ್ಡೇ, ಜನವರಿ 31st ಬರ್ತ್ಡೇನಲ್ಲಿ ಒನ್ ಆಫ್ ಹಿಸ್ ಜನವರಿ 31st ಅವನ ಜೊತೆಯಲ್ಲಿದ್ದಂಥ ಕೊಲಿಗೂ ಏನೋ ರೇಗಿಸಿದ್ದಾನೆ. ತುಂಬ ದಪ್ಪ ಇದ್ದಾನೆ, ಅವನು ಎತ್ತಕ್ಕಾಗಲ್ಲ. ಈ ಬಂಪ್ಸ್ ಮಾಡ್ತಾರೆ ಗೊತ್ತಾ, ಬರ್ತ್ಡೇ ಬಂಪ್ಸು, ಆವಾಗ ಏನೋ ಡೈಲಾಗ್ ಹೊಡೆದಿದ್ದಾನೆ. So it has gone into his mind. So from that day he took the challenge. ಅದಾದಮೇಲೆ ಅವನಿಗೆ ಇನ್ನೊಂದು ಒಳ್ಳೆಯದಾಗಿದ್ದೇನು ಅಂದರೆ, ಟು ಬಿ ಫ್ರ್ಯಾಂಕ್ ವಿತ್ ಯು, ಇಟ್ ವಾಸ್ ಕೋವಿಡ್, ಲಾಕ್ಡೌನ್. ಸೊ ಅಲ್ಲಿ ವಾಟ್ ಹಿ ಡಿಡ್ ಇಸ್, ಇಡೀ ಡೇನ ಹಿ ಸ್ಪೆಂಟ್ ಇಟ್ ಫಾರ್ ಹಿಸ್ ಫಿಟ್ನೆಸ್. ಇಡೀ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಸೈಕ್ಲಿಂಗಿಂದ ವಾಪಸ್ ಬಂದು ಜಿಮ್ಮಿಂದ ವಾಪಸ್ ಬಂದಮೇಲೆ ಸ್ವಿಮ್ಮಿಂಗ್, ಮತ್ತು ಸಂಜೆ ರಾತ್ರಿ ವಾಕಿಂಗ್ ಅವರ ಅಮ್ಮನ ಜೊತೆ. ಸರ್ ಜಿಮ್ ಅಂದರೆ ಮನೆಯಲ್ಲೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ವೆಯ್ಟ್ಸ್ ಎಲ್ಲ ತೊಗೊಂಡು. ಯಾಕೆಂದರೆ ಆ ಟೈಮಲ್ಲಿ ಯಾವುದು ಓಪನ್ ಇರಲಿಲ್ವಲ್ಲ. ಸೊ ಎಲ್ಲ ಮನೆಯಲ್ಲೇ ರನ್ನಿಂಗ್ ಹೋಗೋನು, ಸೈಕ್ಲಿಂಗ್ ಹೋಗೋನು. ಬಿಡದಿ ರಾಮನಗರ, ನಮ್ಮನೆ ರಾಜರಾಜೇಶ್ವರಿ ನಗರ, ಅಲ್ಲಿಂದ ಬಿಡದಿ ತನಕ, ಬಿಡದಿ ರಾಮನಗರ ತನಕ ಸೈಕ್ಲಿಂಗ್ ಹೋಗಿ ವಾಪಸ್ ಬರೋನು. ಆಮೇಲೆ ಕಂಠೀರವಾಗಿ ಬರೋನು ರನ್ನಿಂಗ್ಗೆ. ಅಯ್ಯಪ್ಪ ಸರ್, that helped him a lot. Oh, he was the main man who made him fit for cricket. Okay. Thanks to Ayyappa. ನಿಜವಾಗ್ಲೂ ಅದೇ ನಾನು ಫಸ್ಟ್ ಡೇ ಐ ವೆಂಟ್ ಫಾರ್ ದಟ್ ಟ್ರೈನಿಂಗ್ ಸೆಷನ್. ಓಡಿಸಿದ್ರು, ಸ್ವಲ್ಪ ದಪ್ಪ ಇದ್ದಲ್ಲ, ಓಡಿಸಿದ್ರು. ಒಂದು ಸ್ವಲ್ಪ ದೂರ ಓಡಿ ಬಂದ್ಮೇಲೆ ನಿಂತ್ಕೊಂಡಂಗಿದ್ರೆ ಇಲ್ಲಿ ಬರಲೇ ಬೇಡ, ಹೋಗ್ತಾ ಇರೋ ಅಂದರು. ಅಯ್ಯಪ್ಪ ಸರ್ ಸ್ವಲ್ಪ ಸ್ಟ್ರಿಕ್ಟ್, ತುಂಬ ಸ್ಟ್ರಿಕ್ಟು. ಸರಿ, ಮತ್ತೆ ಓಡ್ದ. ಒಂದು 2 ರೌಂಡ್ ಓಡ್ತಾ ಇದ್ದಂಗೆ ವಾಮಿಟ್ ಆಯಿತು. ವಾಮಿಟ್ ಆಗ್ತೀನಿ ಅಂತ ಕೂತ್ಕೊಂಡ, ಬಿಡಲಿಲ್ಲ. ನೀರು ಕುಡಿಸಿದ್ರು. 3 ರೌಂಡ್ ಓಡು ಅಂದರು. ಈ ಕೇಮ್ ಕ್ರೈಯಿಂಗ್. ನಾನೇನೂ ಮಾತಾಡಲಿಲ್ಲ. ಯಾಕೆಂದರೆ ನಾವು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಹೋದರೆ ದೇ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಮ್ಮಪ್ಪ ಸಮಾಧಾನ ಮಾಡಿಬಿಟ್ಟ, ಹೋಗು ಅಂದರೂ ನಡೆಯುತ್ತೆ, ಹೋಗಲಿಲ್ಲ ಅಂದರೂ ನಡೆಯುತ್ತೆ ಅಂತ. ನಾನೇನು ಮಾತಾಡಲಿಲ್ಲ, ಸೀದಾ ಮನೆಗೆ ಕರ್ಕೊಂಬಂಡೆ. ಬಟ್ ಗಾಡ್ ಗ್ರೇಸ್, ನೆಕ್ಸ್ಟ್ ಡೇ ಹೊರಟ. ಸೊ ದೆನ್ ಐ ಥಾಟ್, ಓಕೆ, ಹಿ ವಿಸ್ ತುಂಬ ಸ್ಟ್ರಿಕ್ಟ್ ಆಗಿದ್ದಾನೆ, ನಾನು ಸಣ್ಣ ಆಗಬೇಕು ಅಂತ ನಿಮ್ಗೆ ನಂಬಿಕೆ ಬಂದ್ಬಿಡ್ತು. ಐ ಲೆಫ್ಟ್ ಹಿಮ್. ನಾನು ಹೋಗ್ತಾನೆ ಇರಲಿಲ್ಲ. ಸೆಕೆಂಡ್ ಡೇಯಿಂದ ನಾನು ಹೋಗೇ ಇಲ್ಲ. ಅವನೇ ಹೋಗೋನು, ಅವನೇ ಬರೋನು. ತುಂಬ ಚೆನ್ನಾಗಿ ಇದು ಮಾಡಿದೆ. ಹಾರ್ಡ್ ವರ್ಕ್, ಪುಟ್ ಈಸ್ ಹಾರ್ಡ್ ವರ್ಕ್ ಎ ಲಾಟ್. ಅಂದರೆ ಇಟ್ ಟುಕ್ ಇಟ್ ಆಸ್ ಎ ಚಾಲೆಂಜ್. ಯಾಕೆಂದರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ರೀಸನ್, ನೀನು ಸೆಲೆಕ್ಟ್ ಆಗದೆ ಇರೋದಕ್ಕೆ ಕಾರಣ ನೀನು ದಪ್ಪ ಇದೆಯಾ.
ಎಲ್ಲ ಚೆನ್ನಾಗಿದೆ, ನೀನು ಬೌಲಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಟ್ ಸೆಲೆಕ್ಟ್ ಆಗದೆ ಇರೋದಕ್ಕೆ ಕಾರಣ ನೀನು ದಪ್ಪ ಇದೆಯಾ ಅಂತ. ಸೊ ಹಿ ಡಿಸೈಡೆಡ್ ಟು ಬಿಕಮ್ ಸ್ಲಿಮ್ ಆ್ಯಂಡ್ ಡಿಡ್ ಇಟ್. ಅದನ್ನೇ ಸರ್ ಫೈಟರ್ ಅನ್ನೋದು. ವೈಶಾಖ್ ರಿಯಲಿ ಒಬ್ಬ ಫೈಟ್ರೆ. ಸೊ ಈಗ ನಾವು ಕರ್ನಾಟಕ ಕ್ರಿಕೆಟಿಂದ IPL ಬಗ್ಗೆ ಮಾತಾಡೋದಾದರೆ, ಮುಂಚೆ RCBಗೆ ಬರೋದಕ್ಕೂ ಮುಂಚೆ ಸುಮಾರು ಟೀಮ್ಸ್ಗೆ, ಒಂದು 3-4 ಟೀಮ್ಸ್ಗೆ ಟ್ರಯಲ್ಸ್ಗೂ ಕೂಡ ಹೋಗಿ ಬಂದರು. ಜೊತೆಗೆ RCB ನೆಟ್ ಬೌಲರ್ ಕೂಡ ಆಗಿದ್ದರು. ಬಟ್ ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿದ್ದರು ವೈಶಾಖ್. ಬಟ್ ಆ ಟೈಮಲ್ಲಿ ವೈಶಾಖ್ ಮೈಂಡ್ ಸೆಟ್ ಹೆಂಗಿತ್ತು ಸರ್? ಯಾಕೆಂದರೆ ಒಳ್ಳೆಯ ಆಟ ಆಡ್ತಾಯಿದ್ರು, ಬಟ್ ಆದರೂ ಪಿಕ್ ಮಾಡಿಲ್ಲ ಅನ್ನೋ ಒಂದು ಏನಾದರೂ ಒಂದು ಯೋಚನೆ ವೈಶಾಖಲ್ಲಿತ್ತ ಸರ್? ಖಂಡಿತವಾಗ್ಲೂ ಇತ್ತು. ಅವನ ಜೊತೆನೂ ಅವ್ರ ಅಮ್ಮಂಗೂ ಇತ್ತು. ಪ್ರತಿ ಸಲ ಆಕ್ಷನ್ ಆದಾಗ್ಲೂ ಮಗನ ಹೆಸರು ಬರುತ್ತೆ, ನಾನು ಇನ್ಕ್ಲೂಡಿಂಗ್ ಮೀ, ಇಟ್ ಇಸ್ ನಾಟ್ ಅದ ಇದು. ಅವನಿಗೂ ಅಷ್ಟೇ. ಬಟ್ ಏನಂದರೆ 99% ಆಫ್ ದಿ IPL ಆಕ್ಷನ್ಸ್ ಡೇಸ್ ಹಿ ವಾಸ್ ನಾಟ್ ದೇರ್ ಇನ್ ಸ್ಟೇಷನ್. ಅವನು ಯಾವುದೋ ಒಂದು ಮ್ಯಾಚಸಲ್ಲಿ ಹೊರಗಡೆ ಹೊಟ್ಟೋಗಿರೋನು, ನಾವಿಬ್ಬರೇ ಮನೆಯಲ್ಲಿ ಇರ್ತಾ ಆಕ್ಷನ್ ನೋಡಿದ್ರೆ ಸರ್ ಅದು ಫಸ್ಟ್ ವೈಶಾಖ್? ನಾನಂತೂ ಬಿಡ್ತಾನೆ ಇರಲಿಲ್ಲ. ಬೆಳಗ್ಗೆ TV ಆನ್ ಮಾಡಿದ್ರೆ ರಾತ್ರಿ ಅಪ್ಸೆಟ್. ಇವಾಗ ಬರುತ್ತೆ ಹೆಸರು, ಆವಾಗ ಬರುತ್ತೆ ಹೆಸರು, ಈ ಸೀರಿಯಲ್ ನಂಬರ್ ಈಗ ಬಂತು 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 ಅಂದರೆ ಆ ನಂಬರ್ ಬಿಟ್ಟು ಜಂಪ್ ಆಗಿ ಇನ್ನೊಂದು 10-15 ನಂಬರ್ ಹೊರಟೋಗಿ ಇವನು ಹಿಂದಿನ ನಂಬರ್ ಕೂಗಿರ್ತಾರೆ, ಬಟ್ ಇವನ್ ನಂಬರ್ ಬಿಟ್ಟು ಮುಂದಕ್ಕೆ ಹೋಗಿರ್ತಾರೆ. ಹಾಗಾಗಿ ಬೋತ್ ವರ್ ಡಿಸಪಾಯಿಂಟೆಡ್ ಆ್ಯಂಡ್ ಸೊ ಓಕೆ ನೆಕ್ಸ್ಟ್ ಟೈಮ್ ನೋಡೋಣ. ನಾನು ನೆಕ್ಸ್ಟ್ ಟೈಮ್ ಅನ್ನೋದು, ಇವರೇ ಹೋಗ್ರಿ ಏನು ಸೆಲೆಕ್ಷನ್ ರೀ ಇದು, ಹೆಸರು ಯಾಕ್ರಿ ಕೂಗಲ್ಲ, ಕೂಗ್ಬಿಟ್ಟು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ನಂಬರ್ ಯಾಕೆ ಜಂಪ್ ಮಾಡ್ತಾರೆ ಅಂತ ಅಲ್ಲ ಇರುತ್ತಮ್ಮ, ಅದೆಲ್ಲ ಆಕ್ಷನ್ನಲ್ಲಿ ಏನು ಗೊತ್ತಾ, ಸಾರಿ, ನಾವು ಅಪ್ಸೆಟ್ ಆಗೋದಕ್ಕಿಂತ ಕಾಲ್ಸ್ ಬರುತ್ತೆ, ಯಾಕೆ ವೈಶಾಖ್ ಸೆಲೆಕ್ಟ್ ಆಗಿಲ್ಲ, ಯಾಕೆ ವೈಶಾಖ್ ಸೆಲೆಕ್ಟ್ ಆಗಿಲ್ಲ, ಅವ್ನು ಚೆನ್ನಾಗಿ ಮಾಡ್ತಾ ಇದ್ದ ಅಲ್ಲ, ಯಾಕೆ ಸೆಲೆಕ್ಟ್, ಅವಾಗ ಇನ್ನೂ ಜಾಸ್ತಿ ಅಪ್ಸೆಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿಬಿಡೋದು, ಇಲ್ಲಾಂದರೆ ಫೋನ್ ಆನ್ಸರೇ ಮಾಡಲ್ಲ. ಬಟ್ ಲಕ್ ಅಂದರೆ ಯಾವ ರೀತಿ ಬರುತ್ತೆ ಅಂದರೆ, ಅದಕ್ಕೆ ವೈಶಾಖೇ ಒಬ್ಬ ಎಕ್ಸಾಂಪಲ್, ಲಕ್ಕಿ ಕ್ರಿಕೆಟರ್ ಅಂತಲೇ ಹೇಳ್ಬೋದು. ಅನ್ಸೋಲ್ಡ್ ಆಗ್ತಾರೆ, ಹೌದು. ಬಟ್ ಇದಕ್ಕಿದ್ದಂತೆ ರಜತ್ ಪಟಿದಾರ್ ಯಾರೋ ಅವ್ರು ಇಂಜೂರ್ಡ್ ಆಗ್ತಾರೆ. ಆಗ RCB ಮ್ಯಾನೇಜ್ಮೆಂಟ್ ಬಂದು ವೈಶಾಖ್ಗೆ ನೀನು ಪ್ಲೇಯಿಂಗ್ 11 ಇರ್ತೀಯಾ ಅಂತ ಹೇಳಿದಾಗ ವೈಶಾಖ್ ಕೂಡ ತುಂಬ ಖುಷಿ ಆಗುತ್ತೆ. ಅವ್ರು ವೈಶಾಖ್ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ, ನಂಬಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ತುಂಬ ಸರ್ಪ್ರೈಸ್ ಆಗಿದ್ದೆ ಅಂತ. ಸೊ ಆ ಟೈಮಲ್ಲಿ ಯಾರಿಗೆ ಫಸ್ಟ್ ಫೋನ್ ಮಾಡಿ ಹೇಳಿದ್ದು? ನಾನು ಆಬ್ವಿಯಸ್ಲಿ ಅಮ್ಮಗೆ. ದರ್ ಇಸ್ ನೋ ಏನು ಚಾನ್ಸೇ ಇಲ್ಲ, ಫಸ್ಟು ಅಮ್ಮನೇ. ಯಾಕೆಂದರೆ ಶಿ ಹ್ಯಾಸ್ ಸ್ಯಾಕ್ರಿಫೈಸ್ ಅವರ್ ಲೈಫ್. ಅವಳು ಅವನಿಗೋಸ್ಕರ ಎಷ್ಟು ಜೀವ ತೆಗೆದಿದ್ದಾಳೆ ಅಂದರೆ ನಾನು ಏನೇ ಹೇಳಿದ್ರು ಅದು ಕಮ್ಮಿನೇ. ಸೊ ದ ಫಸ್ಟ್ ಕಾಲ್ ವಿಲ್ ಆಲ್ವೇಸ್ ಬಿ ವಿಚ್ ಎವರ್ ದ ಸೆಲೆಕ್ಷನ್ ಇಸ್, ವೆದರ್ ಇಟ್ ಈಸ್ IPL, ವೆದರ್ ಇಟ್ ಇಸ್ ಇಂಡಿಯಾ, ವೆದರ್ ಇಟ್ ಇಸ್ ಕರ್ನಾಟಕ, ಯಾವುದೇ ಆದ್ರೂ ಫಸ್ಟ್ ಇನ್ಫಾರ್ಮೇಷನ್ ಹೋಗೋದು ಅಮ್ಮಂಗೆ. ಮೇಡಮ್ ಅವ್ರು ಎಮೋಷ್ನಲ್ ಆಗಿಬಿಟ್ರ? ಖಂಡಿತ. RCBಗೆ ಆಡ್ತಾನೆ ನನ್ನ ಮಗ, ನಾನು ಹೋಗಿ ನೋಡಲೇಬೇಕು ಅಂದರೆ. ನಾನು ಕೇಳ್ಪಟ್ಟಿದ್ದೆ, ನೀವು ಯಾವ ಟೀಮ್ಗೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅಂಟಿಲ್ ಅನ್ಲೆಸ್ ನನ್ನ ಮಗ ಆಡೋವರೆಗೂ ನಾನು ಯಾವ ಟೀಮ್ಗೂ ಸಪೋರ್ಟ್ ಮಾಡಲ್ಲ. ನಾನು ಫಸ್ಟ್ IPL ಇಂದ ಅಂದರೆ ನಾನೇನು ಕ್ರಿಕೆಟ್, ನನಗೆ ಮೊದಲಿಂದ ಏನು ಕ್ರಿಕೆಟ್ ಗೊತ್ತಿರಲಿಲ್ಲ. ವೈಶಾಖ್ ಆಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಕ್ರಿಕೆಟ್ ಅಂತ ಇವ್ರು ನೋಡೋರು ಏನು ಕ್ರಿಕೆಟ್ ನೋಡ್ತಾ ಇದ್ದೇನೆ ಯಾವಾಗ್ಲೂ ಅನ್ಕೋತಾ ಇದ್ದೆ. ಆಮೇಲೆ ಐ ಸ್ಟಾರ್ಟೆಡ್ ಫಾಲೋಯಿಂಗ್. ಈಗ ಕ್ರಿಕೆಟ್ ಬಗ್ಗೆ ಚೆನ್ನಾಗಿ ಗೊತ್ತಾಗೋಗಿದೆ. ಯಾರು ಫ್ಯಾನ್ ಮಾಡಿ ನೀವು? ನಾನಾ ಫಸ್ಟ್ ಆ್ಯಕ್ಚುಲಿ ಧೋನಿ, ಈಗ ಕೊಹ್ಲಿ. ನಾನು ಯಾರಿಗೂ ಯಾವ ಟೀಮ್ಗೂ IPLಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಾನು ನೋಡ್ತಾ ಇದ್ದೆ, ಚೆನ್ನೈ ನೋಡ್ತಾ ಇದ್ದಿದ್ದು ಯಾಕೆ ಅಂದರೆ ಧೋನಿಗೋಸ್ಕರ, RCB ನೋಡ್ತಾ ಇದ್ದಿದ್ದು ಕೊಹ್ಲಿಗೋಸ್ಕರ ಅಷ್ಟೇ. ಅದು ಬಿಟ್ಟು ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಐ ಹ್ಯಾಡ್ ಡಿಸೈಡೆಡ್ ಯಾವತ್ತು ವೈಶಾಖ್ ಯಾವ ಟೀಮ್ಗೆ ಆಡ್ತಾನೋ ದಟ್ ವಿಲ್ ಬಿ ಮೈ ಫಸ್ಟ್ ಸಪೋರ್ಟ್, ನಾನು ಅದೇ ಮಾಡೋದು ಅಂತ. ಅಲ್ಲೇ ಹೋಗಿ ನೋಡ್ಬೇಕು, ನಾನು ವೈಶಾಖಲ್ಲಿ ವಿಕೆಟ್ ತೊಗೋಬೇಕು, ನಾನು ಅಲ್ಲಿ ಚೇರ್ ಮಾಡಬೇಕು, ದಟ್ ವಾಸ್ ಮೈ ಡ್ರೀಮ್. ಸರ್, ಈಗ ವೈಶಾಖ್ IPLಲ್ಲಿ ಬಾಲ್ ಬಾಯ್ ಕೂಡ ಆಗಿದ್ದ. ನಾನು ಕೊಹ್ಲಿ ಜೊತೆ ಆಡಲೇಬೇಕು ಅಂತ ಒಂದು ಕನಸು ಕೂಡ ಸಾಮಾನ್ಯವಾಗಿ ಎಲ್ಲ ಕ್ರಿಕೆಟರ್ಸ್, ಯಂಗ್ ಕ್ರಿಕೆಟರ್ಸ್ಗೂ ಇರ್ತದೆ. ಕನಸು ಕಂಡ, ನನಸಾಯಿತು, ಕೊಹ್ಲಿ ಜೊತೆನೇ ಆಡ್ದ. ಆಮೇಲೆ ಟೀಮಲ್ಲಿ ಕೊಹ್ಲಿ ಮತ್ತು ವೈಶಾಖ್ ಅವ್ರ ಬಾಂಡಿಂಗ್ ಹೆಂಗಿತ್ತು ಅಂದರೆ, ಅವಾಗ ಜೂನಿಯರ್ ಕ್ರಿಕೆಟರ್ ಬಂದಾಗ ಕೊಹ್ಲಿ ತುಂಬಾ ಎನ್ಕರೇಜ್ ಮಾಡ್ತಾರೆ. ಸೊ ಆ ಲೆವೆಲ್ಗಿತ್ತು ಅವ್ರ ಬಾಂಡಿಂಗ್ ಅಂತ. ಸೊ ಆ ಟೈಮಲ್ಲಿ ನನಸಾದಾಗ ಸೊ ನೀವು ಒಪಿನಿಯನ್? ತುಂಬ ಖುಷಿಯಾಗತ್ತೆ. ಎವ್ರಿ ಕ್ರಿಕೆಟರ್ಸ್ ಡ್ರೀಮ್ ಇಸ್ ಟು ಪ್ಲೇ ವಿತ್ ದ ಲೆಜೆಂಡ್. ಈಸ್ ಅ ಗೋಟ್ ಕೊಹ್ಲಿ. ಸೊ ಅವನ ಜೊತೆ ಆಡಿದಾಗ ಅವನು ಕೊಡ್ತಕ್ಕಂಥ ಟಿಪ್ಸು, ಅವನ ಎನ್ಕರೇಜ್ ಮಾತಾಡಿದ್ರಲ್ವ ಸರ್ ಕೊಹ್ಲಿ? ಆಲ್ವೇಸ್ ವೆರಿ ಗುಡ್ ವಿತ್ ಕೊಹ್ಲಿ ಆ್ಯಂಡ್ ಹಿ ಯೂಸ್ ಟು ಟಾಕ್ ವಿತ್ ಹಿಮ್ ಆಲ್ಸೋ. ಆಮೇಲೆ ಹಿ ಯೂಸ್ ಟು ಎನ್ಕರೇಜ್ ಹಿಮ್ ಆ್ಯಂಡ್ ಹಿ ಯೂಸ್ ಟು ಟೆಲ್ ಹಿಮ್ ಸಮ್ ಟಿಪ್ಸ್ ಕೊಡ್ತಿದ್ರು. ಆ್ಯಂಡ್ ಹಿ ಹ್ಯಾಸ್ ಗಿವನ್ ಎ ಬ್ಯಾಟ್. ಆ ಬ್ಯಾಟ್ ಅಂದರೆ ಈಗಲೂ ಅದನ್ನು ತುಂಬ ಜೋಪಾನವಾಗಿ ಇಟ್ಟಿದ್ದಾನೆ. ಹಿ ಹ್ಯಾಸ್ ಪ್ಲೇಡ್ ರಂಜಿ ಟ್ರಾಫಿ, ಅದರಲ್ಲಿ ಒಂದು 100 ಹೊಡೆದಿದ್ದಾನೆ. ಈ ಹ್ಯಾಸ್ ಗಿವನ್ ಸ್ಟೇಟ್ಮೆಂಟ್ ಇನ್ ದಿ ಇಂಟರ್ವ್ಯೂ ಆಲ್ಸೋ ಸೇಯಿಂಗ್ ಈ ಬ್ಯಾಟಿಂದನೇ ನಾನು 100 ಹೊಡೆದಿದ್ದು ಅಂತ. ಸೊ ಈ ವಾಸ್ ಆಲ್ಸೋ ಎ ಗ್ರೇಟ್ ಫ್ಯಾನ್ ಆಫ್ ಕೊಹ್ಲಿ. ಸೊ ಹಿಸ್ ಡ್ರೀಮ್ ಹ್ಯಾಸ್ ಕಮ್ ಟ್ರೂ.
ನನಗೂ ಲೆಜೆಂಡ್ ಜೊತೆ ಡ್ರೀಮ್, ಯಾಕಂದರೆ ನಮ್ಮ ಲೆಜೆಂಡ್ಸ್ ಇಸ್ ಡಿಫ್ರೆಂಟ್. ಜಿ ಆರ್ ಅವರೆಲ್ಲ ನಮ್ಮ ಲೆಜೆಂಡ್ಸು. ಸೊ ಈ ಟೈಮ್ಗೆ ಆ ಲೆಜೆಂಡ್ ಜೊತೆ ಆಡಿದ್ದು ತುಂಬ ಖುಷಿ ಆಯಿತು. ಅವನ ಹೆಗಲ ಮೇಲೆ ಕೈ ಹಾಕಿದ್ದು, ಅವನ ತಲೆ ಸೋರೋದು, ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನೋಡಿದ ವಾಟ್ ಲಕ್ ಹಿ ಹ್ಯಾಸ್ ಟು ಪ್ಲೇ ವಿತ್ ದಿಸ್ ಲೆಜೆಂಡ್ ಅಂತ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಮೇಡಮ್, ನೀವು ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ವಿ, ಅನುಷ್ಕಾ ಶರ್ಮಾ ಅವ್ರ ಜೊತೆ ನಿಮ್ಮದು ಸುಮಾರು ಫೋಟೋಸ್ ನೋಡಿದ್ದೀನಿ ಅನುಷ್ಕಾ ಶರ್ಮಾ ಅವ್ರ ಜೊತೆ ಇದ್ದಿದ್ದು. ಸೊ ಏನು ಮಾತಾಡ್ತಾ ಇದ್ರಿ ಮೇಡಮ್ ನೀವು? ಅನುಷ್ಕಾ ಶರ್ಮಾ ಅವ್ರು ನಿಮ್ಗೇನು ಹೇಳ್ತಾಯಿದ್ರು? ವೈಶಾಖ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀರಾ ಅಥವಾ ಬೇರೆ ಏನಾದರೂ ಮಾತಾಡ್ತಾಯಿದ್ರು? ಫಸ್ಟ್ ಟೈಮ್ ಮಾತ್ರ ಫಸ್ಟ್ ಈ ಪ್ಲೇಡ್ ಅಗೇನ್ಸ್ಟ್ ಡೆಲ್ಲಿ ಅಲ್ವಾ, ಅದಾಗಿ ನೆಕ್ಸ್ಟ್ ಟೈಮು ಅವರ ಬಾಡಿಗಾರ್ಡ್ ಯಾರೋ ಒಬ್ಬರು ಇದ್ದಾರಲ್ಲ, ನಾನು ಅವ್ರ ಜೊತೆ ಒಂದು ಪಿಕ್ ತೊಗೋಬೇಕಾಗಿತ್ತು. ಯಾಕೆಂದರೆ ನನಗೆ ತುಂಬ ಇಷ್ಟ ಅನುಷ್ಕಾ ಮತ್ತು ಕೊಹ್ಲಿ ಅಂದರೆ ತುಂಬ ತುಂಬ ಇಷ್ಟ. ಸೊ ತೊಗೋಬೇಕಾಗಿತ್ತು. ನಾವು ಬಂದು ಬೇರೆ ಸ್ಟ್ಯಾಂಡಲ್ಲಿ ಕೂತಿದ್ವಿ. ಸೊ ತೊಗೊಳಕ್ಕೆ ಅಂತ ಹೋದಾಗ ಆ ಸೆಕ್ಯೂರಿಟಿನವ್ರು ಅಲೋ ಮಾಡಲಿಲ್ಲ. ಆಮೇಲೆ ತಕ್ಷಣವೇ ಅವರ ಸೆಕ್ಯೂರಿಟಿನವ್ರು ಬಂದ್ಬಿಟ್ಟು ಇವರು ವೈಶಾಖ್ ಅವರಮ್ಮ ಬಿಡಿ ಅಂತ ಹೇಳಿದ ತಕ್ಷಣ ಸಾರಿ ಹೇಳಿಬಿಟ್ಟು ನನ್ನ ಒಳಗಡೆ ಬಿಟ್ಟು ಅನುಷ್ಕಾ ಶರ್ಮಾ ಅವ್ರ ಜೊತೆ ಬಂದು ಹೀ ಇಂಟ್ರೊಡ್ಯೂಸ್ಡ್ ಇವರು ವೈಶಾಖ್ ಅಮ್ಮ ಅಂದ ತಕ್ಷಣ ಶಿ ಸೆಡ್ ಮ್ಯಾಮ್ ಹೀಸ್ ಪ್ಲೇಯಿಂಗ್ ವೆರಿ ವೆಲ್, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು, ಹೀಗೆ ಆಡಲಿ, ಎನ್ಕರೇಜ್ ಹಿಮ್ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯಿತು ಅಂದರೆ ದಟ್ ಪಾಸಿಟಿವ್ ವರ್ಡ್ಸ್, ದೋ ಇಟ್ ಇಸ್ 3 ಲೈನ್ಸ್ ಇರ್ಬೋದು ಅದು, ಬಟ್ ತುಂಬ ಎನ್ಕರೇಜಿಂಗ್ ವರ್ಡ್ಸ್ ಅನ್ನಿಸ್ತು ಅದು. ಅವತ್ತೆಲ್ಲ ಅಂತೂ ಬರೀ ನನಗೆ ಅದ್ರ ಬಗ್ಗೆನೇ ನನ್ನ ಬ್ಯಾಕ್ ಆಫ್ ಮೈ ಮೈಂಡಲ್ಲಿ ಓಡ್ತಾ ಇತ್ತು ಅವ್ರು ಹೇಳಿದ್ದನ್ನು. ಅವನ್ನ ಎನ್ಕರೇಜ್ ಮಾಡಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು ಅಂತ ನಾನು ಹೇಳಿದೆ. ಆಲ್ ಬಿಕಾಸ್ ಆಫ್ ಯುವರ್ ಹಸ್ಬೆಂಡ್ ಅಂತೆ. ಇಲ್ಲ ಅವ್ನು ಹಾರ್ಡ್ ವರ್ಕ್ ಅದು, ಅದರಿಂದ ಆಡ್ತಾ ಇದ್ದಾನೆ ಅವನು ಅಂತ ಹೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಎಷ್ಟು ಪಾಸಿಟಿವ್ ವೈಬ್ಸ್ ಇರೋದು ಗೊತ್ತಾ ಅವ್ರ ಜೊತೆ ಕೂತ್ಕೊಂಡು ಮ್ಯಾಚ್ ನೋಡೋದಕ್ಕೆ, ತುಂಬ ಖುಷಿ ಆಗೋದು ಅವ್ರ ಜೊತೆ ನೋಡೋದಕ್ಕೆ. ಸರ್ ಆಮೇಲೆ ಸರ್, ಈಗ RCB ಲೋಕಲ್ ಬಾಯ್, ನಮ್ಮ ಟೀಮ್, ನಮ್ಮ ಹುಡುಗ ಅಂತ ಇದ್ರು. ಈ ಸಲ RCBಯಲ್ಲಿಲ್ಲ, ಪಂಜಾಬ್ ಕಿಂಗ್ಸ್. ಸೊ ಹೊಸ ಫ್ರಾಂಚೈಸಿ. ಸೊ ನಿಮ್ಗೆ ಎಲ್ಲೋ ಒಂದು ಕಡೆ RCBಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತೇನಾದರೂ ಅನಿಸುತ್ತಾ? ಯಾಕೆಂದರೆ ಇಲ್ಲಿರೋರೆ ಸೊ ನಮ್ಮ ಟೀಮ್ಗೆ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಪಂಜಾಬ್ ಟೀಮ್ ಅದು ಕೂಡ ಒಂದು ಒಳ್ಳೆ ಟೀಮ್, ಯಾಕಂದರೆ ಅಲ್ಲೂ ಕೂಡ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಲೆಜೆಂಡರಿ ಕೋಚಿಂಗ್ ಸ್ಟಾಫ್ ಇದೆ. ಸೊ ಮಿಸ್ ಮಾಡ್ಕೊತಾ ಇದ್ದೀರಾ ಸರ್? ಇಟ್ ಈಸ್ ಎ ಫ್ರಾಂಚೈಸಿ ಗೇಮ್ IPL. ಒಂದು ಕಡೆ ಸೆಂಟಿಮೆಂಟ್, ಎಮೋಷನ್, ನಮ್ಮ ಟೀಮ್ ಅಂತ. ನನಗೆ RCB ನಲ್ಲಿ ಆಡಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ಇದು ಲೋಕಲ್ ಬಾಯ್ ಆಡಬೇಕು ಅನ್ನೋ ಒಂದು ಆಸೆ ಇದೆ. ಯು ಕೆನಾಟ್ ಅಂದ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅದು ಕಾಲ್ ಅಂದರೆ ಏನು ಆಕ್ಷನಲ್ಲಿ ಎಲ್ಲೂ ಹೋಗ್ತಾನೋ ಅದಕ್ಕೆ ಆಡಲೇಬೇಕು. ಸೊ ಪಂಜಾಬ್ ಇಸ್ ನಾಟ್ ಇಟ್ಸ್ ನಾಟ್ ಎ ಆರ್ಡಿನರಿ ಟೀಮ್. ಇಟ್ ಹ್ಯಾಸ್ ಲೆಜೆಂಡ್ಸ್ ವಿತ್ ದಮ್ ಆಲ್ಸೋ. ದೇ ಹ್ಯಾವ್ ಶ್ರೇಯಸ್ ಅಯ್ಯರ್, ಹರ್ಷದೀಪ್ ಸಿಂಗ್, ಸ್ಟೋನೀಸು, ಜಾನ್ಸನ್ ಇದ್ದಾರೆ, ಮ್ಯಾಕ್ಸ್ವೆಲ್ ಇದ್ದಾನೆ. ವೆರಿ ಗುಡ್ ಟೀಮ್. ಸಿ ಕ್ರಿಕೆಟರ್ ಹ್ಯಾಸ್ ಟು ಪ್ಲೇ ವಿಚ್ ಎವರ್ ಟೀಮ್ ಈ ಗೋಸ್. ಸೊ ಇದು ಅವನ ಕರ್ತವ್ಯ. ಇಟ್ಸ್ ನಾಟ್ ಓನ್ಲಿ ದಟ್ ನಾನು ಇದೇ ಟೀಮ್ ಎಲ್ಲ ಟೀಮು ಆಡಲೇಬೇಕಾಗತ್ತೆ. ಸಿ ಎಕ್ಸೆಪ್ಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ, ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಫಾರ್ ಡಿಫರೆಂಟ್ ಫ್ರಾಂಚೈಸೀಸ್. ಓನ್ಲಿ ಐ ಥಿಂಕ್ ಬೋತ್ ರೋಹಿತ್ ಶರ್ಮಾ ಆ್ಯಂಡ್ ಕೊಹ್ಲಿ ಹ್ಯಾವ್ ನಾಟ್ ಪ್ಲೇಡ್ ಫಾರ್ ಎನಿ ಅದರ್ ಟೀಮ್ ಅಪಾರ್ಟ್ ಫ್ರಮ್ ದರ್ teams, Mumbai Indians and RCB. So it is his duty to go and do whatever thing. He has to perform there also. I didn't, for ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಸಿ RTM ಇತ್ತು, ಮಾಡ್ಬೋದಾಗಿತ್ತು, ಯಾಕೆ ತಗೊಂಡೆ? ಸಿ ಅದರಲ್ಲೂ ದೇ ಹ್ಯಾವ್ ಸಮ್ ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟೆಡ್. ಆಮೇಲೆ ಇನ್ನೊಂದು ಏನಾಗುತ್ತೆ, ಯಾರು ಫಸ್ಟ್ ಹೆಸರು ಬರುತ್ತೆ, ಯಾರಿಗೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಅವನ ಹೆಸರಿಗೆ ಮುಂಚೆ ಇನ್ನೊಬ್ಬನ ಹೆಸರು ಬಂತು. ಅವನ ಹೆಸರು ಏನು, ಹಿಮಾಚಲ್ ಪ್ರದೇಶ್ ಪ್ಲೇಯರ್ ಯಾರೋ ಒಬ್ಬರ ಹೆಸರು, ಹಿಮಾಚಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಪ್ಲೇಯರ್, 4.5 lakhsಗೂ 3.5 crores ಏನೋ ತೊಗೊಂಡ್ರು. ಇಫ್ ದಟ್ ವೈಶಾಖ್ ನೇಮ್ ಹ್ಯಾಡ್ ಕಮ್ ಅರ್ಲಿಯರ್, ಐ ಹೋಪ್ RCB ವುಡ್ ಹ್ಯಾವ್ ಟೇಕನ್ ವೈಶಾಖ್. ಯಾಕಂದರೆ ದೇ ಹ್ಯಾವ್ ಸಮ್ ಪ್ಲ್ಯಾನ್ಸ್. ಇಷ್ಟು ಜನ ಮೀಡಿಯಮ್ ಬೇಸರ್ಸ್ ಬೇಕು, ಇಷ್ಟು ಜನ ಸ್ಪಿನ್ನರ್ಸ್ ಬೇಕು ಅಂತ ಮಾಡ್ಕೊಂಡಿರ್ತಾರೆ. ಆಬ್ವಿಯಸ್ಲಿ ಸಮ್ ಲಕ್ ಶುಡ್ ಆಲ್ಸೋ ಬಿ ದೇರ್. ಆಮೇಲೆ ಇವಾಗ ಯಾರು ಕನ್ಸ್ಕೊಂಡಿದ್ರು RCB ವೈಶಾಖ್ ಆಡ್ತಾನೆ ಅಂತ, ಇಟ್ ಇಸ್ ಸಮಥಿಂಗ್ ಲೈಕ್ ದಟ್. ಬಟ್ ಐ ಫೆಲ್ಟ್ ಸ್ಯಾಡ್, ಬಟ್ ಸ್ಟಿಲ್ ಖುಷಿ ಪಡ್ತೀನಿ. ಯಾಕೆಂದರೆ ಇಟ್ ಈಸ್ ಎ ಗ್ರೇಟ್ ಆಪರ್ಚುನಿಟಿ. ಲೆಟ್ ಹಿಮ್ ಪರ್ಫಾರ್ಮ್ ವೆಲ್. ಡೆಫಿನೆಟ್ಲಿ ಆಸ್ಟ್ರೇಲಿಯನ್ ಗ್ರೇಟ್ಸ್ ಕೂಡ ಸಪೋರ್ಟಿಂಗ್ ಸ್ಟಾಫಲ್ಲಿದ್ದಾರೆ. ರಿಕಿ ಪಾಂಟಿಂಗ್, ಜೇಮ್ಸ್ ಹೋಪ್ಸ್ ಇವರೆಲ್ಲ ಇದ್ದಾರೆ. ಸೊ ಗುಡ್. ಈಗ ಮೇಡಮ್ ಅವ್ರಿಗೆ ಏನಂದರೆ, ಹೋದ ವರ್ಷ ಅನುಷ್ಕಾ ಶರ್ಮಾ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಈ ವರ್ಷ ಮೇಡಮ್ಗೆ ಪ್ರೀತಿ ಜಿಂತ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಒಂದು ಚಾನ್ಸ್ ಇದೆ. ಕರೆಕ್ಟ್ ಅಲ್ವಾ ಮೇಡಮ್? ಖಂಡಿತ ಮಿಸ್ ಮಾಡಬೇಡಿ, ತೆಗೆಸ್ಕೊಳ್ಳಿ ಮೇಡಮ್. ಇಲ್ಲ, ಖಂಡಿತ ತೆಗೆಸ್ಕೊಂಡು ನಿಮಗೆ ಕಳಿಸ್ತೀನಿ ಫಸ್ಟ್. ಎಸ್ ಮೇಡಮ್. ಸರ್, ಈಗ RCB ಟು ಇಂಡಿಯನ್ ಟೀಮ್ ಜರ್ನಿ, ಸಡನ್ನಾಗಿ ಒಂದು ಕಾಲ್ ಬರುತ್ತೆ, ಸೌತ್ ಆಫ್ರಿಕನ್ ಟೂರ್ಗೆ ವೈಶಾಖ್ ವಿಜಯ್ ಕುಮಾರ್ ಟೀಮಲ್ಲಿದ್ದಾನೆ ಅಂತ. ಇದಕ್ಕಿಂತ ದೊಡ್ಡ ಡ್ರೀಮ್ ತಂದೆ ತಾಯಿಗೆ ಮತ್ತೊಂದಿಲ್ಲ. ಖಂಡಿತವಾಗಿ ಫೋನ್ ಕಾಲ್ ಫಸ್ಟ್ ಮತ್ತೆ ಮೇಡಮ್ಗಿರ್ಬೋದು ಅಂದ್ಕೊಂಡಿದ್ದೀನಿ.
ಸೊ ಆಮೇಲೆ ಸರ್ ನೀವು ಇರ್ಬೋದು, ಮೇಡಮ್ ಇರ್ಬೋದು, ಮತ್ತು ಅವರು ಫಸ್ಟ್ ಕೋಚ್ ತುಂಬಾ ಎಮೋಷ್ನಲ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಇನ್ಫ್ಯಾಕ್ಟ್ ಅವರು ಕಣ್ಣಲ್ಲಿ ನೀರೇ ಹಾಕ್ಬಿಟ್ರಂತೆ ವೈಶಾಖು ಮತ್ತು ದೇವನಾಥ್ ಅವರು. ನಿಜನಾ ಸರ್? ಹೌದು, 100%. ಆ್ಯಂಡ್ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಅವರಿಗೆ, ಮನೆಯಲ್ಲಿದ್ದರು. ವೈಶಾಖ್ ನನಗಿನ ಮುಂಚೆ ಫೋನ್ ಮಾಡಿ ಹೇಳಿದ್ದ ಅವನು. ಆ್ಯಕ್ಚುಲಿ ಏನು ಅವನದೊಂದು ಪಾಲಿಸಿ ಏನಂದರೆ, ಎನಿ ಟೂರ್ ವೆದರ್ ಇಟ್ ಈಸ್ ಅಂಡರ್ 16 ಹಿಡಿದು 16, 19, 23, 25 ರಣಜಿ ಟ್ರಾಫಿ, ಒನ್ ಡೇಯರ್ಸ್, T20 ಯಾವುದೇ ಟೂರ್ ಅನೌನ್ಸ್ ಆದ್ರೂ ಫಸ್ಟ್ ಕಾಲ್ ವಿಲ್ ಬಿ ದೇರ್ ಫಾರ್ ದೇವನಾಥ್. ಓಕೆ, ಕೋಚ್. ಅಮ್ಮ ಫಸ್ಟು. ಅಮ್ಮಂದು ಮುಗಿದಿದ ತಕ್ಷಣ ನನಗೆ ಹೇಳೋಕ್ಕೆ ಮುಂಚೆ ಕೋಚ್ ಹೇಳ್ತಾನೆ, ಸರ್ ನಾನು ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ. ಸಿ ಹ್ಯಾಸ್ ಟೋಲ್ಡ್ ದಟ್ ಆಲ್ಸೋ. ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಫೋನ್ ಮಾಡಿದೆ ದೇವನಾಥ್ಗೆ. ಅವ್ರ ಮಗ ರಿಸೀವ್ ಮಾಡಿದ್ರು. ಅವ್ರು ಹೇಳಿದ್ರು, ಅಪ್ಪ ಯಾಕೋ ಒಂದು ಸ್ವಲ್ಪ ಅಪ್ಸೆಟ್ ಆಗಿದ್ದರು, ಅಳ್ತಾ ಇದ್ದಾರೆ ಅಂದರೆ. ಯಾಕಪ್ಪ ಅಂದರೆ ಹಿಂಗೆ ವೈಶಾಖ್ ಅವರು ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ, ಅದಕ್ಕೆ ಈಸ್ ಫೀಲಿಂಗ್ ಸೋ ಹ್ಯಾಪಿ, ಅವ್ರು ಅಳ್ತಾ ಇದ್ದಾರೆ. ಒಬ್ಬ ಕೋಚ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಸೊ ಒಬ್ಬ ಸ್ಟೂಡೆಂಟ್ ಈ ಮಟ್ಟಕ್ಕೆ ಬೆಳೆದ್ರೆ ಡೆಫಿನೆಟ್ಲಿ ಅವ್ರಿಗೆ ಆ ಸಂತೋಷ ತಡ್ಕೊಳಕ್ಕೆ ಆಗಲ್ಲ ಅಲ್ವಾ? ಸೊ ಬಟ್ ಆ ಟೈಮಲ್ಲಿ ನೀವೆಲ್ಲ ಎಮೋಷ್ನಲ್ ಆಗಿದ್ರಿ, ಬಟ್ ತುಂಬ ಖುಷಿನೂ ಆಗಿತ್ತು. ಬಟ್ ಎಲ್ಲ ಒಂದು ಕಡೆ ಆ ಒಂದು ಟೂರಲ್ಲಿ ವೈಶಾಖ್ ಅಟ್ಲೀಸ್ಟ್ ಒಂದು ಮ್ಯಾಚ್ ಸಿಕ್ಕಿ ಡೆಬ್ಯೂ ಮಾಡಿಬಿಟ್ಟಿದೆ, ತುಂಬ ಖುಷಿ ಆಗ್ಬಿಡ್ತಾಯಿತ್ತು. ಇಂಡಿಯಾ ಪ್ಲೇಯರ್ ಅಂತ ಒಂದು ಟ್ಯಾಗ್ ಲೈನ್ ಬಂದುಬಿಡ್ತಾಯಿತ್ತು ವೈಶಾಖ್ಗೆ. ಸೊ ಇನ್ನೂ ಏಜ್ ಇದೆ, ನೀವು ಚೆನ್ನಾಗಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾನೆ. ಫ್ರೀ ಇದ್ದಾಗ ಏನು ಮಾಡ್ತಾರೆ ವೈಶಾಖ್? ಈಗಲಾ? ಹಾಂ, ಅವ್ನು ಫ್ರೀನೇ ಇರಲ್ಲ ಫಸ್ಟು. ಅಂದರೆ ಕ್ರಿಕೆಟ್ ಬಿಟ್ಟು ಬೇರೆ ಮನೇಲಿದ್ದಾಗ ತುಂಬ ಕಮ್ಮಿ ಅವನು. ಮನೆಯಲ್ಲಿದ್ದಾಗ ಹಿ ವಾಂಟ್ಸ್ ಟು ರೆಸ್ಟ್ ಅಷ್ಟೇ, ಇನ್ನು ಬೇರೆ ಏನು ಮಾಡಲ್ಲ. ಏನೂ ಮಾಡಲ್ಲ, ರೆಸ್ಟ್ ಮಾಡ್ತಾನೆ. ಈಗ ವೈಶಾಖ್ RCB ಆಡಿದ್ದಾರೆ, ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಕೂಡ ಆಡ್ತಾರೆ, ಕರ್ನಾಟಕ ಆಡಿದ್ದಾರೆ, KPL ಕೂಡ ಆಡಿದ್ದಾರೆ, ಫ್ಯಾನ್ ಫಾಲೋಯಿಂಗ್ ಕೂಡ ಇರ್ತದೆ. ಸೊ ವೈಶಾಖ್ ಅಪ್ಪಿ ಯಾರಾದರೂ ಬಂದು ಪ್ರಪೋಸ್ ಮಾಡಿದ್ರೆ ನೀವು ಒಪ್ತೀರಾ? ಅಂದರೆ ಡಿಪೆಂಡ್ಸ್. ಅಂದರೆ ಡಿಪೆಂಡ್ಸ್ ಅಂದರೆ ಹೆಂಗೆ? ಅವನು ಒಪ್ಪಬೇಕು, ನಾನು ಒಪ್ಪೋದಕ್ಕಿಂತ. ಓಕೆ, ಅಂದರೆ ನಿಮ್ಮ ಲವ್ ಮ್ಯಾರೇಜ್ ಆದರೂ ಪರವಾಗಿಲ್ಲ ಅಥವಾ ನೀವು ನೋಡಿ ಮದುವೆ ಆದರೂ ಪರವಾಗಿಲ್ಲ? ಖಂಡಿತ ಪರವಾಗಿಲ್ಲ. ಪರವಾಗಿಲ್ಲ ಸರ್ ನಿಮಗೆ? ಇಟ್ ಈಸ್ ಹಿಸ್ ಲೈಫ್ ಅಲ್ವಾ? ಇಟ್ ಈಸ್ ಹಿಸ್ ಲೈಫ್. ಹಾಂ, ಸಿ ಹಾಗೆ ಅಪ್ಪ ಅಮ್ಮಂಗೆ ಏನು ಅನಿಸುತ್ತೆ ಅಂದರೆ, ನಾವು ನೋಡಿದ ಮಕ್ಕಳನ್ನ ಮದುವೆ, ನಾವು ನೋಡಿದ ಹುಡುಗಿನ ಮದುವೆ ಆಗಲಿ ಅಂತ. ಅವನ ಹಣೆಯಲ್ಲಿ ಏನು ಬರ್ತಿದ್ದೋ ಯಾರಿಗೆ ಗೊತ್ತು? ವಿ ಡೋಂಟ್ ನೋ. ಆ್ಯಂಡ್ ಸಿ ದಿಸ್ ಇಸ್ ವಿ ಆರ್ ಇನ್ 21st, 22nd century ಆಲ್ಮೋಸ್ಟ್. ಈಗೆಲ್ಲ ನಾವೆಲ್ಲ ಮಕ್ಕಳನ್ನ ನಾವು ಫ್ರೆಂಡಾಗಿ ಟ್ರೀಟ್ ಮಾಡಬೇಕು ಹೊರತು ರೆಸ್ಟ್ರಿಕ್ಟ್ ಮಾಡಿ ಟ್ರೀಟ್ ಮಾಡೋಕ್ಕಾಗಲ್ಲ. ಅವ್ರು ಏನು ಇಷ್ಟಪಡ್ತಾರೆ. ತುಂಬ ಹೋಪ್ಸ್ ಇಟ್ಕೊಂಡು ಇವಾಗ ಅರೇಂಜ್ ಮ್ಯಾರೇಜೇ ಮಾಡ್ಕೊತಾನೆ ಅವನು ಆ ಥರ ಹೇಳಿಬಿಟ್ಟು ಆಗ ಲವ್ ಮ್ಯಾರೇಜ್ಗೆ ಹೋಯ್ತು ಅಂದರೆ ನಮಗೆ ತುಂಬ ಅಪ್ಸೆಟ್ ಆಗುತ್ತೆ. ಸೊ ವೈಶಾಖ್ ಕೂಡ ಬುದ್ಧಿವಂತ. ಸೊ ನೀವು ಏನಪ್ಪ ಒಂದು ಒಳ್ಳೆ ದಾರಿಯಲ್ಲಿ ಹೋಗು ಅಷ್ಟೇ ಅಷ್ಟೇ. ಆಗ ಏನಾದ್ರು ಕೇಳಿದ್ರೆ ಅಕಸ್ಮಾತ್ ಆ ಥರ ಇದ್ದು ಕೇಳಿದ್ರೆ ಅದು ಬೋನಸ್ ನಮಗೆ. ಸೊ ಅದಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ಸರ್ ಈಗ ನಾವೆಲ್ಲ ಮಾತಾಡಿದ್ವಿ, ಒಂದು ವಿಚಾರ ನಾವು ಮಾತಾಡಲೇಬೇಕು. ವೈಶಾಖ್ ಮತ್ತು ಶರತ್ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಎಲ್ಲೋದ್ರೂ ಇದೇ ಮಾತಾಡ್ತಾರೆ. ಸೊ ಆ ಫ್ರೆಂಡ್ಶಿಪ್ ಬಗ್ಗೆನೂ ನೀವು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಹಾಂ, ಇವರಿಬ್ಬರು 8th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗಿದ್ದು. 8th ಸ್ಟ್ಯಾಂಡರ್ಡ್ ಕ್ಲಬ್ಬಲ್ಲಿ ಆಡೋರು. ಅದಕ್ಕೆ ಮುಂಚೆ ಬೆಸ್ಟ್ ಕ್ಲಬ್ಗೆಲ್ಲ ಬಂದು ಆಡೋನು ಶರತ್ ಕೂಡ. ಅವ್ರ ಮೌಂಟ್ ಜಾಯ್ ಅಗೇನ್ಸ್ಟ್ ಬೆಸ್ಟ್ ಕ್ಲಬ್ ಎಲ್ಲ ನಾನು ನೋಡ್ತಾ ಇದ್ದೆ. ಸೈಕ್ಲಿಂಗಲ್ಲಿ ಕೂಡ ಅವರಿಬ್ಬರು ಜೊತೆಯಲ್ಲಿ ಹೋಗ್ತಾ ಇರೋಂಥ ಪಿಕ್ಚರ್ಸ್ ಕೂಡ ನೋಡ್ತಾ ಇದ್ದೆ. ಎಲ್ಲೇ ಹೋದ್ರು ಒಟ್ಟಿಗೆ ಹೋದ್ರು, ಎಲ್ಲಾನ ಹೋಗ್ಲಿ, ಒಂದು ಮೂವಿಗೆ ಹೋಗ್ಲಿ ಒಟ್ಟಿಗೆ ಹೋಗೋದು, ಒಂದು ಹೋಟ್ಲಿಗೆ ಹೋದ್ರು ಒಟ್ಟಿಗೆ ಹೋಗೋದು, ಅಥವಾ ಎಲ್ಲ ಸ್ಕೂಲ್ಗೆ ಹೋದ್ರು ಒಟ್ಟಿಗೆ, ಕಾಲೇಜು, ಆಮೇಲೆ ಕಾಲೇಜಲ್ಲಿ PUC, ಆಮೇಲೆ ಡಿಗ್ರಿ, ಆಮೇಲೆ ಈಗ ವರ್ಕ್ ಮಾಡ್ತಾ ಇರೋದು ಒಂದೇ ಆಫೀಸು. ಸೊ ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ತುಂಬ ಒಳ್ಳೆ ಹುಡುಗ ಶರತ್ತು. ಯಾಕೆಂದರೆ ಈಸ್ ಅ ವೆರಿ ಗುಡ್ ಕ್ರಿಕೆಟರ್, ವೆರಿ ಗುಡ್ ವಿಕೆಟ್ ಕೀಪರು. ಆಮೇಲೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಹಿಸ್ ಫಾದರ್ BK ರವಿ. ಅವರಿಂದನೇ ನನಗೆ ನನ್ನ ಮಗನಿಗೆ ಏಜಿಸ್ನಲ್ಲಿ ಕೆಲಸ ಆಗಿದ್ದು. ವಿ ಆರ್ ವೆರಿ ಥ್ಯಾಂಕ್ಫುಲ್. ವಿ ರಿಯಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಅವ್ರನ್ನ ಜೀವನದಲ್ಲಿ, ಯಾಕಂದರೆ ಒಂದು ನೆಲೆ ತೋರಿಸಿದ್ದಾರೆ ಅವನಿಗೆ. ವಿ ಆರ್ ವೆರಿ ಹ್ಯಾಪಿ ಫಾರ್ ದೆಮ್. ಆಮೇಲೆ ಶರತ್ ಈಸ್ ಅ ವೆರಿ ಬಾಂಡಿಂಗ್ ಫೆಲೋ. ಅವ್ರದ್ದೇ ಒಂಥರ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಯಾವಾಗ ಒಟ್ಟಿಗೆ ಸೇರ್ತಾರೆ, ಯಾವಾಗ ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಾಗಲ್ಲ. ಅವ್ರ ಅಮ್ಮಂಗೂ ಗೊತ್ತಿರೋದು. ಯಾವಾಗ ಫೋನ್ ಮಾಡಿರ್ತಾನೆ, ಎಲ್ಲಿ ಮೀಟ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಯಾವ ನ್ಯೂಸು ಇರೋಲ್ಲ. ಬಟ್ ಇಲ್ಲ ಇಲ್ಲಿರ್ತಾನೆ, ನಮ್ಮ ಮನೇಲಿರ್ತಾರೆ, ಇಲ್ಲ ಅವ್ರ ಮನೇಲಿರ್ತಾರೆ. 100% ಅದು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಈಗ ಪ್ರಸಿದ್ಧ ಅವ್ರ ಜೊತೆನಲ್ಲಿ ಸೇರಿರೋದ್ರಿಂದ 3 ಜನ ಒಟ್ಟಿಗೆ ಇರ್ತಾರೆ. ಸರ್ ಆಮೇಲೆ ಇವರು ಅಭಿಮನ್ಯು ಮಿಥುನ್ ಕೂಡ ಅವ್ರ ಬಗ್ಗೆ ಮಾತಾಡಬೇಕು. ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರ ಕರಿಯರ್ ಉದ್ದಕ್ಕೂ ಅಂತ.
ಸೊ ಮಿಥುನ್ ಬಗ್ಗೆ ಕೂಡ ವೈಶಾಖ್ ನಾನು ಇಂಟರ್ವ್ಯೂ ಮಾಡಿದಾಗ ತುಂಬಾ ಹೇಳ್ತಾಯಿದ್ರು, ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಮಿಥುನ್ ಅಣ್ಣ ಅಂತ. ಸೊ ಮಿಥುನ್ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು. ಈಸ್ ಅ ಗ್ರೇಟ್ ಮ್ಯಾನ್, ಈಸ್ ಒನ್ ಆಫ್ ದ ಬೆಸ್ಟ್ ಫಾಸ್ಟ್ ಬೌಲರ್ಸ್. ಶ್ರೀನಾಥ್ ಅವ್ರು ಆದಮೇಲೆ ನಾನು ಜಿರೇನ್ ಫಾಸ್ಟ್ ಬೌಲರ್ನ ನೋಡಿದ್ದು ಅಭಿಮನ್ಯು ಮಿಥುನ್ ಸರ್ನ. ವೆರಿ ಗ್ರೇಟ್. ಆಮೇಲೆ ಹೀ ಈಸ್ ಅ ವೆರಿ ಗುಡ್ ಹಾರ್ಡ್ ವರ್ಕರ್, ಫಿಟ್ನೆಸ್ ಫ್ರೀಕ್. ಈವನ್ ನೌ ಹೀ ಈಸ್ ಅ ಫಿಟ್ನೆಸ್ ಫ್ರೀಕ್. ಅವ್ರದ್ದು ಮೇಯ್ನ್ ಥಿಯರಿ ಏನು ಅಂದರೆ, ನೀನು ಫಿಟ್ಟಾಗಿದ್ದರೆ ನೀನು ಬೌಲಿಂಗ್ ಮಾಡ್ಬೋದು. ವೈಶಾಖಗೆ ಹೇಳ್ತಾ ಇದ್ದಿದ್ದು ಅಷ್ಟೇ, ಕೀಪ್ ಫಿಟ್ ಬೋಲ್, ಕೀಪ್ ಫಿಟ್ ಬೋಲ್. ಆಯಿತಾ? ತುಂಬ ಚೆನ್ನಾಗಿ ಅವನಿಗೆ ಬೇಕಾದ ಆಮೇಲೆ ಧೈರ್ಯ, ಏನೇನು ಟಿಪ್ಸ್ ಕೊಡಬೇಕು, ಅಕಸ್ಮಾತ್ ವಿಕೆಟ್ ಬರಲಿಲ್ಲ ಅಂದರೆ ಯಾವ ಥರ ಇರಬೇಕು, ನಿನ್ನ ಎಕ್ಸ್ಪ್ರೆಷನ್ಸ್ ಯಾವ ಥರ ಇರಬೇಕು, ಆಮೇಲೆ ಗ್ರೌಂಡಲ್ಲಿ ನಿನ್ನ ಬಿಹೇವಿಯರ್ ಆ ಥರ ಇರಬೇಕು. ವಿಕೆಟ್ ಬರುತ್ತೆ ಹೋಗುತ್ತೆ. ಒನ್ ಡೇ ನೀನು ಚೆನ್ನಾಗಿ ಮಾಡ್ತಾ ಇರ್ತೀಯ, ಇನ್ನೊಬ್ಬನಿಗೆ ವಿಕೆಟ್ ಬರುತ್ತೆ. ಇಟ್ ಹ್ಯಾಪನ್ಸ್. ಈಗ ಒಂದು ಎಂಡಲ್ಲಿ ತುಂಬ ಟೈಟಾಗಿ ಬೌಲಿಂಗ್ ಮಾಡ್ತಾ ಇದೆಯಾ ನೀನು, ಆ ಎಂಡಲ್ಲಿ ವಿಕೆಟ್ ಸಿಗುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇವರ ಜಿನೈನ್ ಫಾಸ್ಟ್ ಬೌಲರ್, ನೀನು ಖಂಡಿತವಾಗ್ಲೂ ನೀನು ಇಂಡಿಯಾ ಆಡ್ತೀಯಾ, IPL ಆಡ್ತೀಯಾ ಅಂತ ಭರವಸೆ ಕೊಟ್ಟಿದ್ದು ಅಭಿಮನ್ಯು ಮಿಥುನ್. ಇಲ್ಲ, ಮಿಥುನ್ ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಅವ್ರು ಹೇಳ್ತಾಯಿದ್ರು ವೈಶಾಖ್ ಬಗ್ಗೆ ತುಂಬಾ ಪ್ರೈಸ್ ಮಾಡ್ತಾಯಿದ್ರು. ಒಳ್ಳೆ ಹುಡುಗ, ಒಳ್ಳೆ ಟ್ಯಾಲೆಂಟ್ ಇರೋವಂಥ ಹುಡುಗ. ಸೊ ಆ ಟ್ಯಾಲೆಂಟ್ ನೋಡಿ ನಾನು ತುಂಬ ಸಪೋರ್ಟ್ ಮಾಡಿದೆ ಅಂತ. ರಿಯಲಿ ನೀವು ಹೇಳ್ದಂಗೆ ಮಿಥುನ್ ತುಂಬ ಜೆಂಟಲ್ಮ್ಯಾನ್ ಅಂತ ಹೇಳ್ತೀನಿ. ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮಿಥುನ್. ಈಗಲೂ ಅವರು ಅಕಾಡೆಮಿಯಲ್ಲಿ ಎಷ್ಟೋ ಜನಕ್ಕೆ ಅವರು ಫ್ರೀಯಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಸೊ ಅಂಥ ಒಂದು ಕ್ರಿಕೆಟ್ ಇಂಟ್ರೆಸ್ಟ್ ಇರೋವಂಥ ಒಂದು ವ್ಯಕ್ತಿ. ಸರ್, ಈಗ ಎಷ್ಟೋ ಜನ ತಂದೆ ತಾಯಂದರಿಗೆ ಅವ್ರ ಮಕ್ಕಳನ್ನ ಕ್ರಿಕೆಟರ್ ಮಾಡಬೇಕು ಅಂತ ಆಸೆ ಇರುತ್ತೆ. ಕೆಲವ್ರು ನನಸಾಗುತ್ತೆ, ಕೆಲವ್ರು ಕನಸಾಗೇ ಉಳಿದಿರ್ತದೆ. ಸೊ ಅಂಥ ಒಂದು ಕನಸು ಕಂಡಿರುವಂಥ ಪೋಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ನಾನು ಹೇಳೋದಿಷ್ಟೇ, ನಿಮ್ಮ ಕೋಚ್ನ ಕೇಳಿ ವೆದರ್ ಹಿ ಕ್ಯಾನ್ ಕಂಟಿನ್ಯೂ ಕ್ರಿಕೆಟ್ ಆರ್ ನಾಟ್. ಯು ಡೋಂಟ್ ಡಿಸೈಡ್ ದಟ್ ಯು ವಿಲ್ ಪ್ಲೇ ಕ್ರಿಕೆಟ್. ನೀವು ಯಾವತ್ತೇ ಕಾರಣಕ್ಕೂ ನನ್ನ ಮಗ ಕ್ರಿಕೆಟ್ ಆಡ್ತಾನೆ ಅಂತ ಡಿಸೈಡ್ ಮಾಡಿ. ನಾನು ಡಿಸೈಡ್ ಮಾಡಿರಲಿಲ್ಲ. ನಾನಿರೋ ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ಇವನ್ನ ದೊಡ್ಡ ಕ್ರಿಕೆಟರ್ ಮಾಡ್ತೀನಿ ಅಂತ ದೇವರಾಗೂ ಅಂದ್ಕೊಂಡಿರಲಿಲ್ಲ. ಅಂಟಿಲ್ ಅನ್ಲೆಸ್ ಎ ಕೋಚ್ ಟೋಲ್ಡ್ ಮೀ ಟು ಕಾನ್ಸಂಟ್ರೇಟ್ ಆನ್ ಹಿಮ್. ಸೊ ಡಿಪೆಂಡ್ ಅಪಾನ್ ದ ಕೋಚ್. ಕೋಚ್ ಏನು ಹೇಳ್ತಾರೆ, ಒಂದು. ಎರಡನೇದು, ಆ ಮಗುಗೆ ಇಂಟ್ರೆಸ್ಟ್ ಇರಬೇಕು. ನಿಮ್ಮ ಬಲವಂತ ಯಾವತ್ತೂ ಇರಬಾರ್ದು. ನೀನು ಕ್ರಿಕೆಟ್ಗೆ ಹೋಗು ಅಂತ ಹೇಳಿ ಹೋಗೋದಲ್ಲ. ಅವನಾಗ ಅವನು ಹೋದರೆ, ಅವನಾಗ ಅವನು ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ಕ್ರಿಕೆಟರ್ ಆಗ್ತಾನೆ. ಎವ್ರಿಬಡಿ ಕೆನಾಟ್ ಪ್ಲೇ ಕ್ರಿಕೆಟ್. ಅಟ್ಲೀಸ್ಟ್ ಒಂದು ಲೆವೆಲ್ ಆಫ್ ಕ್ರಿಕೆಟ್ಗೆ ಖಂಡಿತವಾಗ್ಲೂ ಆಡ್ತಾರೆ. ಬಟ್ ಪ್ಲೀಸ್ ಡೋಂಟ್ ಬಿ ಬಿಹೈಂಡ್ ದಿ ಬಾಯ್ ಆಲ್ವೇಸ್. ಪ್ರೆಷರ್ ಹಾಕಬೇಡಿ. ನೀವು ಮ್ಯಾಚ್ಗೆ ಹೋಗಿ, ಮ್ಯಾಚ್ ನೋಡಿ. ನಾನು ಹೋಗ್ತಿದ್ದೆ ಸರ್, ಇಂಥ ಮ್ಯಾಚ್ ಬಿಟ್ಟಿಲ್ಲ ಅಂತ ನಾನಿಲ್ಲ, ಪ್ರತಿಯೊಂದು ಮ್ಯಾಚ್ಗೂ ಹೋಗ್ತಿದ್ದೆ. ಬಟ್ ನಾನು ಎಲ್ಲಿ ಕೂತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿರ್ತಿರಲಿಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡ್ಬಿಟ್ಟು ಬರ್ತಾಯಿದ್ದೆ. ಬಟ್ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ, ಅಪ್ಪ ಅಮ್ಮ ಬರೋದು, ಅಲ್ಲಿ ಕೂತ್ಕೊಳ್ಳೋದು, ಅಲ್ಲೋಗೋ, ಇಲ್ಲಿ ನಿಂತ್ಕೊಳ್ಳೋ, ಹಿಂಗೆ ಹಿಡಿಯೋ ಬಾಲು, ಹಿಂಗೆ ಹೊಡಿಯೋ. ಪ್ಲೀಸ್ ಸ್ಟಾಪ್ ಆಲ್ ದೀಸ್ ಥಿಂಗ್ಸ್. ಜಸ್ಟ್ ವಾಚ್ ಯುವರ್ ವಾರ್ಡ್ ಪ್ಲೇ ದೇರ್. ಆಸ್ಕ್ ದಿ ಕೋಚ್ ಟು ಟೆಲ್ ಎವ್ರಿಥಿಂಗ್ ಟು ಹಿಮ್. ಯು ಡೋಂಟ್ ಡಿಕ್ಟೇಟ್. ನೀನು ಬ್ಯಾಟಿಂಗ್ ಹಿಂಗೆ ಮಾಡಿದೆ, ನೀನು ಹಂಗೆ ಹೊಡಿಬೇಕಾಗಿತ್ತು, ನೀನು ಬೌಲಿಂಗ್ ಹಿಂಗೆ ಹಾಕಿದೆ, ಹಿಂಗೆ ಮಾಡಬೇಕಾಗಿತ್ತು, ಇದನ್ನು ನೀವು ಹೇಳಬೇಡಿ. ಲೆಟ್ ದ ಕೋಚ್ ಟೆಲ್ ದಿ ಬಾಯ್. ಯಾಕೆಂದರೆ ಅವನು ಕನ್ಫ್ಯೂಷನ್ ಆಗಿ ಹೋಗ್ತಾನೆ. ನಾನು ಅಪ್ಪನ ಮಾತು ಕೇಳಲ್ಲ, ಅಮ್ಮನ ಮಾತು ಕೇಳಲ್ಲ, ಇಲ್ಲ ಕೋಚ್ ಮಾತು ಕೇಳಲ್ಲ ಅಂತ. ಐ ಹ್ಯಾವ್ ಮೋರ್ ಎಕ್ಸಾಂಪಲ್ಸ್. ನನ್ನೊಂದು ಅಕಾಡೆಮಿ ಇದೆ. ಆ ಅಕಾಡೆಮಿನಲ್ಲಿ ಪೇರೆಂಟ್ಸ್ ಬರ್ತಾರೆ. ಪೇರೆಂಟ್ಸ್ ಅಲ್ಲ, ನಾನು ಆ್ಯಕ್ಚುಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಟೂಡೆಂಟ್ದು ಮೊನ್ನೆ ಮ್ಯಾಚ್ ಆಡಿದ್ವಿ. ಮ್ಯಾಚ್ ಆಡಿದ್ಮೇಲೆ ಆ ಸ್ಟೂಡೆಂಟ್ ತುಂಬ ಡಲ್ಲಾಗಿ ಕೂತಿದ್ದ. ನಾನು ಕೇಳಿದೆ, ಏನಕ್ಕಪ್ಪ ಡಲ್ಲಾಗಿದೆಯಾ ಅಂದರೆ, ಅದು ಮನೆಗೆ ಹೋಗೋಕ್ಕೆ ಭಯ ಆಗುತ್ತೆ ಸರ್. ಅಪ್ಪ ಅಮ್ಮ ಕೇಳ್ತಾರೆ, ಯಾಕೆ? ಐ ಆಮ್ ನಾಟ್ ಜೋಕಿಂಗ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೀ ಈಸ್ ಸಮ್ವೇರ್ ಅರೌಂಡ್ 19 years old ಬಾಯ್. ಮನೆಗೆ ಹೋಗೋಕ್ಕೆ ನನಗೆ ಭಯ ಆಗ್ತಾ ಇದೆ ಸರ್ ಅಂತಾನೆ. ಏನು ಹೇಳ್ತೀರಾ? ಸೊ ದೆನ್ ವಾಟ್ ಈಸ್ ದಟ್ ಯು ಆರ್ ಪುಟಿಂಗ್ ಅ ಪ್ರೆಷರ್ ಆನ್ ದಿ ಚೈಲ್ಡ್? ಲೀವ್ ದ ಬಾಯ್ಸ್ ಅಲೋನ್. ದೇ ವಿಲ್ ಪ್ಲೇ ಕ್ರಿಕೆಟ್. ಅವ್ರಿಗೆ ಕ್ರಿಕೆಟ್ ಇದೆ ಅಂದರೆ ಖಂಡಿತವಾಗ್ಲೂ ಕ್ರಿಕೆಟ್ ಆಡ್ತಾರೆ. ಅವ್ರಿಗೆ ಬರುತ್ತೆ ನಾನು ಕ್ರಿಕೆಟ್ ಆಡಬೇಕು ಅಂತ. ನೀವು ಅವ್ರನ್ನ ಬಲವಂತ ಮಾಡಬೇಡಿ, ನೀವೇನೂ ಟೀಚ್ ಮಾಡಬೇಡಿ, ನೀವೇನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಡಿದ್ನ ಒಳ್ಳೆ ಕ್ರಿಕೆಟರು, ಆಡಲಿಲ್ವಾ ಅವನು ಎಜುಕೇಷನ್ ಮಾಡ್ತಾನೆ, ಅವನು ಓದ್ತಾನೆ. ಯಾಕೆಂದರೆ 16 ಆದಮೇಲೆ 18 ರೀಚ್ ಆಗಿದ ತಕ್ಷಣ ಹಿ ನೋಸ್ ಈಸ್ ರೆಸ್ಪಾನ್ಸಿಬಿಲಿಟೀಸ್, ವಾಟ್ ಟು ಡೂ, ವೆದರ್ ಐ ಹ್ಯಾವ್ ಟು ಸ್ಟಡಿ ಅದರ್ ಐ ಹ್ಯಾವ್ ಟು ಕಂಟಿನ್ಯೂ ಇನ್ ಕ್ರಿಕೆಟ್. ನಿಜ. ಸೊ ನಾನು ಇಷ್ಟೇ ಪೇರೆಂಟ್ಸ್ನಲ್ಲಿ ವಿನಂತಿ ಮಾಡೋದು, ದಯವಿಟ್ಟು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಈ ಥರ ಆಡು, ಆ ಥರ ಆಡು, ನೀನು ಹಿಂಗೆ ಆಗಬೇಕು ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಅವನಿಗೆ ಖಂಡಿತವಾಗ್ಲೂ ಲೈಫಲ್ಲಿ ಕ್ರಿಕೆಟ್ ಇದೆ ಅಥವಾ ಅವ್ನ ಬ್ಲಡ್ಡಲ್ಲಿ ಕ್ರಿಕೆಟ್ ಇದೆ ಅಂದರೆ ಖಂಡಿತವಾಗ್ಲೂ ಕ್ರಿಕೆಟ್ ಬರುತ್ತೆ ಅವನು. ಎಸ್ ಸರ್. ಮೇಡಮ್, ಆಮೇಲೆ
ಏನು ಸ್ಯಾಕ್ರಿಫೈಸ್ ಮಾಡಬೇಕು ಆ್ಯಸ್ ಎ ಪೇರೆಂಟ್ಸ್? ಯಾಕಂದರೆ ನೀವು ಮನೆ ನೋಡ್ಕೊತೀರಾ, ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಕ್ರಿಕೆಟರ್ ಮಾಡಬೇಕು ಅಂತಿರುವಂತಹ ಪೋಷಕರು ಏನು ಸ್ಯಾಕ್ರಿಫೈಸ್ ಮಾಡಿ, ನಿಮ್ಮ ಪ್ರಕಾರ ಸ್ಯಾಕ್ರಿಫೈಸ್ ಮಾಡಬೇಕಾ? ಇದ್ದರೆ ಏನು ಮಾಡಬೇಕು? ಖಂಡಿತ ಸ್ಯಾಕ್ರಿಫೈಸ್ ಸಿಕ್ಕಾಪಟ್ಟೆ ಮಾಡಬೇಕು. ಫಸ್ಟು ಈ ಮಕ್ಕಳನ್ನ ಎಲ್ಲ ಪಾರ್ಟಿಗೆ, ಮದುವೆಗೆ, ಮುಂಜಿಗೆ ಕರ್ಕೊಂಡು ಹೋಗ್ತೀವಲ್ಲ, ಅದನ್ನು ಸ್ವಲ್ಪ ಹಿಂದೆ ಇಡಬೇಕು. ಅಂಟಿಲ್ ಅನ್ಲೆಸ್ ದೇ ರೀಚ್ ಸಮ್ ಲೆವೆಲ್. ಇವತ್ತಿನ ತನಕ ವೈಶಾಖ್ಗೆ ಅವ್ನ ರಿಲೇಟಿವ್ಸ್ ಮಕ್ಕ ನೋಡಿಲ್ಲ ಕರೆಕ್ಟಾಗಿ, ಅವ್ನ ಕಸಿನ್ಸ್ ಯಾರೂ ಗೊತ್ತಿಲ್ಲ, ಹೋಗಿಲ್ಲ ಅವನು. ಇವತ್ತಿನ ತನಕ ಒಂದು ಮದುವೆನೂ ಅಟೆಂಡ್ ಮಾಡಿಲ್ಲ, ಹಾರ್ಡ್ಲಿ 1-2. ಅದು ಏನು ಈಗ ರೀಸೆಂಟಾಗಿ 1-2 ಮದುವೆ ಅಟೆಂಡ್ ಮಾಡಿದ್ದಾನೆ ಅಷ್ಟೇ. ಯಾಕೆಂದರೆ ಯಾವಾಗಲೂ ಅವ್ನ ಗ್ರೌಂಡು ಅವ್ನ ಪ್ರಾಕ್ಟೀಸ್ ಇರೋದು. ಯಾಕೆಂದರೆ ಅವ್ನಿಗೆ ಪ್ರಾಕ್ಟೀಸಿಗೆ ಟೈಮ್ ಬೇಕಾಗುತ್ತೆ ಹುಡುಗರಿಗೆ. ಪ್ರಾಕ್ಟೀಸ್ ಜೊತೆಗೆ ಕ್ರಿಕೆಟ್ ಒಂದೇ ಅಲ್ಲ, ದೇ ಹ್ಯಾವ್ ಟು ಈವನ್ ಕಾನ್ಸಂಟ್ರೇಟ್ ಆನ್ ಎಜುಕೇಷನ್ ಆಸ್ ವೆಲ್. ಇದೊಂದೇ ನಂಬ್ಕೊಳಕ್ಕಾಗಲ್ಲ. ಸೊ ಏನಂದರೆ ಪೇರೆಂಟ್ಸು ಅವ್ರ ಜೊತೆಗೆ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು. ಅದನ್ನು ಮಾಡಿದ್ರೆ ಒಂದು ಲೆವೆಲ್ಗೆ ಹೋಗ್ತಾರೆ ಅಂತ. ಇಲ್ಲ ಅಂದರೆ ತುಂಬ ಕಷ್ಟ. ಪಾರ್ಟಿ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ಪಾರ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನು ಅಂದರೆ, ಅವನು ಈ ದೆರ್ ಈಸ್ ಅನ್ ಏಜ್ ಫ್ರಮ್ 16 to 18. ಇಟ್ಸ್ ಅ ವೆರಿ ಡೇಂಜರಸ್ ಏಜ್ ಒನ್ ಯು ಪಾಸ್ ದಿ 10th standard to 2nd year PUC. ಟ್ರೈ ಟು ಬಿ ಬಿಹೈಂಡ್ ವಿತ್ ದೆಮ್. ಇದಕ್ಕೆ ನಾನೇ ಸಾಕ್ಷಿ. ಐ ಯೂಸ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಿ ಕಾಲೇಜ್. ಹೌದೌದು, ಅದನ್ನು ಕೇಳ್ಪಟ್ಟಿದ್ದೆ. ಹೌದು, ಐ ಯೂಸ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕಾಲೇಜ್. ನಾನು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಕಾಲೇಜ್ ಎದುರುಗಡೆ ನಿಂತ್ಕೋತಾ ಇದ್ದೆ, ಹಿಂಗೆ ಕೂತ್ಕೋತಾ ಇದ್ದೆ ಕಾಲೇಜ್ನಲ್ಲಿ. ಏನಕ್ಕೆ ಅಂದರೆ ಅವ್ನು ಬಿಟ್ಟರೆ ಸೀದಾ ಗ್ರೌಂಡಿಗೆ ಹೋಗಬೇಕು. ಇಟ್ ಇಸ್ ನಾಟ್ ದಟ್ ಅವನು ಅವ್ರ ಜೊತೆ ಓಡೋಗ್ತಾನೆ, ಇವ್ರ ಜೊತೆ ಹೋಗ್ತಾನೆ, ಹುಡುಗಿರ ಜೊತೆ ಮಾತಾಡ್ತಾನೆ, ಅಲ್ಲ. ಇಟ್ ಈಸ್ ಕಾಮನ್. ಆ ಏಜಲ್ಲಿ ಮಾತಾಡ್ತಾರೆ, ಅದೆಲ್ಲ ದಟ್ ಈಸ್ ಡಿಫರೆಂಟ್. ಬಟ್ ನನಗೇನು ಇಂಟೆನ್ಷನ್ ಅಂದರೆ, ದಟ್ ಮೂಡ್ ಔಟ್ ಆಫ್ ದ ಕಾಲೇಜ್ ಬಂದಿದ್ದ ತಕ್ಷಣ ಇಟ್ ಶುಡ್ ನಾಟ್ ಗೋ ಫಾರ್ ಎಂಟರ್ಟೈನ್ಮೆಂಟ್. ಅವನು ಇಳಿದಿದ್ದ ತಕ್ಷಣ ಈ ಶುಡ್ ಗೋ ಟು ದ ಗ್ರೌಂಡ್. ಇದನ್ನು ನಾನು ಮಾಡ್ತಾ ಇದ್ದೆ. ಸೊ ನಾನು ಹೇಳೋದಿಷ್ಟೇ, ಆದಷ್ಟು ಹುಡುಗರ ಬಗ್ಗೆ ಒಂದು ಕಾಳಜಿ ಇರಲಿ ತಂದೆ ತಾಯಿಗೆ. ಅದು ಯಾವಾಗ ಅಂದರೆ, ದ ಕೋಚ್ ಸೇಸ್ ಪ್ಲೀಸ್ ಬಿ ಬಿಹೈಂಡ್ ವಿತ್ ದಿಸ್ ಬಾಯ್ ಅಂತ ಹೇಳಿದಾಗ, ಅಂಟಿಲ್ ಅನ್ಲೆಸ್ ವಾಟ್ ಎವರ್ ದೇ ಡೂ ಲೆಟ್ ದಮ್ ಎಂಜಾಯ್ ದರ್ ಲೈಫ್. ನಾನು ಮಕ್ಕಳು ಎಂಜಾಯ್ ಮಾಡದೇ ಇರೋದಕ್ಕೆ ನಾನು ಯಾವತ್ತೂ ಬೇಡ ಅಂತ ಹೇಳಲ್ಲ. ಬಟ್ ಏನಂದರೆ, ಅವನಲ್ಲಿ ಕ್ರಿಕೆಟ್ ಇದೆ ಅಂತ ಒಬ್ಬ ಕೋಚ್ ಹೇಳಿದ್ರೆ, ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಫಾರ್ ದಟ್ ಆ್ಯಂಡ್ ಪ್ಲೀಸ್ ಬಿ ಬಿಹೈಂಡ್ ಇಟ್. ಬಟ್ ಹಂಗಂತ ಎಜುಕೇಷನ್ನ ಬಿಡಿಸೋದು ಬೇಡ. ಅಯ್ಯೋ, ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬರುತ್ತೆ ಸರ್. ಏನಾಗಿದೆ, ನಾವು ನೋಡಿದ್ವಿ ವೈಶಾಖ್ನ, ವೆನ್ ಯು ವಾಸ್ 2nd PUC, ನೋಬಡಿ ಥಾಟ್ ದಟ್ ಹಿ ವಿಲ್ ಗೋ ಫಾರ್ ಡಿಗ್ರಿ ಆ್ಯಂಡ್ ಆಲ್. ಯಾಕೆಂದರೆ ಅವನಿಗೆ ಅಷ್ಟು ಹೆಕ್ಟಿಕ್ ಆಗಿತ್ತು. ಒಂದು ಇದು ಎಕ್ಸಾಮ್ ಒಂದು 15 ದಿನ ಸಿಕ್ಕಿದ್ರೆ ಮಾತ್ರ ಅವನು ಓದೋನು, ಎಕ್ಸಾಮ್ ಬರೆಯೋನು, ವಾಪಸ್ ಬರೋನು, ಇಷ್ಟೇ. ಬಟ್ ವೆನ್ ಈ ವೆಂಟ್ ಟು ಡಿಗ್ರಿ ಆ್ಯಂಡ್ ಮಾಸ್ಟರ್ಸ್, ಹಿ ವಾಸ್ ಸೋ ಸೀರಿಯಸ್ ಅಬೌಟ್ ದಟ್ ಎಜುಕೇಷನ್ ಆಲ್ಸೋ. ಯಾಕೆಂದರೆ ಅವನಿಗೆ ಅವನದೇ ಆದ ಜವಾಬ್ದಾರಿ ಅವನಿಗೆ ಗೊತ್ತಾಗೋಗಿರುತ್ತೆ. ಇಟ್ಸ್ ನಾಟ್ ಓನ್ಲಿ ವೈಶಾಖ್, ಹೂವರ್ ಇಟ್ ಈಸ್, ವೆನ್ ದೇ ಪಾಸ್ ದಟ್ 2nd PUC, ಗೋ ಟು ದ ಡಿಗ್ರಿ ಲೆವೆಲ್, ಆಟೋಮೆಟಿಕ್ಕಾಗಿ ಅವ್ರಿಗೊಂದು ತಲೆನಲ್ಲಿ ಏನಂತ ಬರುತ್ತೆ ಅಂದರೆ, ನಾನು ಓದಲೂಬೇಕು, ನಾನು ಇದಕ್ಕೂ ಕಾನ್ಸಂಟ್ರೇಟ್ ಮಾಡಬೇಕು. ಈ ಯೂಸ್ ಟು ಸ್ಪೆಂಡ್ ಬೋತ್ ದ ಟೈಮ್. ಓದೋದಕ್ಕೂ ಟೈಮ್ ಕೊಡ್ತಿದ್ದ. ಅಂದರೆ ಒಂದು ಮ್ಯಾಚಸ್ ಇಲ್ಲ ಅಂದರೆ 1 month ಅಥವಾ 1.5 months ಈ ಯೂಸ್ ಟು ಸ್ಟಡಿ. ಓದೋನು, ಎಕ್ಸಾಮ್ ಬರೆಯೋನು, ಬರೋನು. ದೇರ್ ವಾಸ್ ಗುಡ್ ಕೋಆಪ್ರೇಷನ್ ಫ್ರಮ್ ದ ಕಾಲೇಜ್ ಆಲ್ಸೋ. ದೇ ಸಪೋರ್ಟೆಡ್ ಹಿಮ್ ವೆಲ್. ದೇ ಗೇವ್ ಹಿಮ್ ಅ ಸಪರೇಟ್ ಟ್ಯೂಷನ್. ಓಕೆ, ಥ್ಯಾಂಕ್ಸ್ ಟು ಜೈನ್ ಕಾಲೇಜ್. ಅವನ ಮ್ಯಾಚಸ್ಸಿಂದ ಬಂದಮೇಲೆ ಎವ್ರಿ ಡೇ ದೇರ್ ವಾಸ್ ಟ್ಯೂಷನ್ಸ್ ಫಾರ್ 2 hours 3 hours ಟ್ಯೂಷನ್ಸ್ ಇರೋದು ಇವನಿಗೆ ಸಪ್ರೇಟಾಗಿ. ಇವನಿಗೆ, ಶರತ್ಗೆ ಎಲ್ಲ ಸಪ್ರೇಟಾಗಿ, ಕ್ರಿಕೆಟ್ ಇರೋರಿಗೆ ಇವರಿಗೆಲ್ಲ ಸಪ್ರೇಟ್ ಎಕ್ಸಾಮ್ಸ್ ಕೊಡೋರು. ಆಟೋನಮಸ್ ಬಾಡಿ ಆಗಿದ್ದರಿಂದ ಇವ್ರಿಗೆಲ್ಲ ಸಪ್ರೇಟಾಗಿ ಕೊಡೋರು ಎಕ್ಸಾಮು ಎಲ್ಲನೂ. ಸರ್ ಇಷ್ಟೊತ್ತು ವೈಶಾಖ್ ಬಗ್ಗೆ, ವೈಶಾಖ್ ಕ್ರಿಕೆಟ್ ಜರ್ನಿ ಬಗ್ಗೆ, ಜೊತೆಗೆ ನೀವು ವೈಶಾಖ್ಗೆ ಮಾಡಿದಂಥ ಒಂದು ತ್ಯಾಗ ಇರ್ಬೋದು, ನಿಮ್ಮ ಒಂದು ಕಠಿಣ ಪರಿಶ್ರಮ ಇರ್ಬೋದು. ಸೊ ಇವತ್ತು ವೈಶಾಖ್ ಏನು ಇದ್ದಾನೆ, ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ, ಅದು ನಿಮ್ಮಿಂದ, ಕೋಚಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಂಗಭೂಮಿ, ಪ್ರತಿದಿನ ಬೆಳಿಗ್ಗೆ 8:30ಕ್ಕೆ.